ಬಾಬಾ ಇದು ಹಂಗಲ್ಲ ಹಿಂಗೆ ಪೂಜೆ ಮಾಡಕ್ ಬರಲ್ಲ, ಎಲ್ಲ ಹೇಳ್ಕೊಡ್ಬೇಕು. ಎತ್ಕೊಳ್ಳೋ ಗಂಡು ಮುತ್ತೆ ಎತ್ಕೋಬೇಕು ಬೇಗ. ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದಾಗಿರುತ್ತೆ. ಏನೇನು ಮಾಡ್ತಾರೆ ನಮ್ಮ ಮನೇಲಿ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ನಮ್ಮ ಅಮ್ಮ ನೋಡಿ ಫುಲ್ ಲುಕ್ ಕೊಡ್ತಾವ್ರೆ. ವ್ಲಾಗ್ ಮಾಡೋ ಅಂತಾರೆ ವರಮಹಾಲಕ್ಷ್ಮಿದು. ಲಕ್ಷ್ಮಿ ಕೂರಿಸ್ತೀನಿ ಅಂತ ಇವರು. ಲಕ್ಷ್ಮಿ ಕೂರ್ಸೋದೇನು ಗೊತ್ತಾ, ಏರಿಯಾದಲ್ಲಿ ಯಾರು ಚೆನ್ನಾಗಿ ಕೂರಿಸಿರ್ತಾರೆ ಅನ್ನೋದಕ್ಕೆ ಅಲ್ವಾ? ಅಲ್ಲ, ಇನ್ನೇನಕ್ಕೆ ಕೂರಿಸ್ತೀರ ನೀವು? ಹೋಗ್ಬಿಟ್ಟಲ್ಲ ಆರೋಗ್ಯ ಆಯಸ್ಸು ಬರೀ ಎಲ್ಲದಕ್ಕೆ ತುಂಬ ಡೈಲಾಗ್ ಹೇಳು. ಅದಕ್ಕೆ ಅನು ಕೊಡುತ್ತೆ. ಏನು ಗೊತ್ತಾ, ಇವರು ಎಲ್ಲಾರ ಮನೆಗೆ ಹೋಗ್ಬಿಟ್ಟು ನೋಡ್ಕೊಬರ್ತಾರೆ. ಲಕ್ಷ್ಮಿ ಕೂರಿಸ್ಬಿಟ್ಟು ಯಾರು ಚೆನ್ನಾಗಿ ಕೂರ್ಸವ್ರಿ, ಅವ್ರು ಹಿಂಗೆ ಕೂರ್ಸವ್ರು, ಇವ್ರು ಹಿಂಗೆ ಕೂರ್ಸವ್ರಿ ಅಂತ ಮಾತಾಡ್ಕೊಂತಾರಲ್ಲ. ಅದನ್ನ ಮಾತಾಡ್ಕೊಳ್ಳೋದಕ್ಕೆ ಲಕ್ಷ್ಮಿನ ಕೂರ್ಸೋದು ಇವ್ರು ಆ್ಯಕ್ಚುಲಿ ಅಲ್ವಾ? ಅಂತದಿಲ್ಲ, ಮದುವೆ ಭಕ್ತಿಗೋಸ್ಕರ. So guys, ಇವ್ ಮನೆಗೆ ಅಂತ ಅಲ್ಲ, ನಮ್ಮ ಮನೆಗೆ ಹೆಂಗಾಯ್ತು ನಾವು ಭಕ್ತಿಯಿಂದ ಮಾಡ್ತೀವಿ. ನಾವು ಇಷ್ಟಿದ್ರು ಮಾಡ್ತೀವಿ, ಅಷ್ಟಿದ್ರು ಮಾಡ್ತೀವಿ ಅಷ್ಟೇ. ಲಕ್ಷ್ಮಿ ಬ್ಯಾಕೊಟ್ನಲ್ಲಿ ಲಕ್ಷ್ಮಿ ಅಷ್ಟೇ. ಗೈಸ್ ಏನು ಗೊತ್ತಾ, ನಮ್ಮ ಮನೆಗೆ ಆಲ್ಮೋಸ್ಟ್ ಎಷ್ಟು 3 ದಿನ 4 ದಿನ ಹಿಂದೆ ಸ್ಟಾರ್ಟ್ ಆಗೋಗ್ಬಿಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್. ಒಂದು ವಾರದಿಂದ ಏನ್ ಗೊತ್ತಾ, ಪಾತ್ರೆ ಎಲ್ಲ ತೆಗೆದು ತಿಕ್ಕೋದು ಇಲ್ಲ. ನೋಡಿ ಅಲ್ಲೆಲ್ಲ ಮೇಲ್ಗಡೆ ಪಾತ್ರೆಗಳೆಲ್ಲ ತೆಗೆದು ತಿಕ್ಕಿ, ನಿಮ್ಮನೆಲ್ಲ ಮಾಡ್ತೀರಾ ಈ ಥರ ತೆಗ್ದು ತಿಕ್ಕಿ ತಿರ್ಗಾ ಅಟ್ಟಕ್ಕೆ ಏರ್ಸಿರೋದು. ಆಮೇಲೆ ಇನ್ನೇನೋ ಬಟ್ಟೆ ಗಿಟ್ಟೆ ಎಲ್ಲ ಏನಾದ್ರು ಬೆಡ್ಶೀಟ್ ಅವು ಇದ್ರೆ ಎಲ್ಲ ಒಗೆಯೋದು. ಆಮೇಲೆ ಇನ್ನೇನು ಮಾಡ್ತೀಯ ಎಲ್ಲ ಏನು ಆಯ್ದೋ ಪೂಜೆ ಏನಿದು ಎಲ್ಲ ಮನೆ ಕ್ಲೀನ್ ಮಾಡಿಯೋದಿಲ್ಲ, ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಇನ್ನೇನು ಮಾಡ್ತೀಯ, ಇದು ರವೆ ಉಂಡೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ಅವಾ ನಡಿ ಬೇಗ ನೋಡಿ ಗಾಯ್ಸ್, ರವೆ ಉಂಡೆ 5 ಮಾಡಿರೋದು. ಹಾಕಬಿಡ, ಅಷ್ಟೇ ತಿನ್ನಲ್ಲ ಯಾರು. ಆಮೇಲೆ ಇನ್ನೊಂದೇನು ಗೊತ್ತಾ ಗಾಯ್ಸ್, ನಮ್ಮಮ್ಮ ಅದನ್ನ ತಿನ್ನಕ್ ಬಿಡಲ್ಲ ಇವಾಗ. ಏನಕ್ಕೆ ತಿನ್ನಕ್ ಬಿಡಲ್ಲ ಹೇಳಿ ನೀನು? ಎಂಜಲಾತದಂತೆ. ಏನು ದೇವ್ರ ಹತ್ರನೇ ಕೊಟ್ಟಿರೋದೆಲ್ಲ. ನಾನು ದೇವ್ರ ಕೊಟ್ಟಿರೋದ ನೀನು ನಮಗೆ ತಿನ್ನಕ್ ಕೊಡಲ್ಲ ಅಂದ್ರೆ ಹೆಂಗೆ ನೀನು? ಚಿಕ್ಕ ಮಕ್ಕಳ ಆದ್ರೂ ಬಿಡಲ್ಲ ಗಾಯ್ಸ್, ನಾವು ಎತ್ಕೊಂಡು ತಿಂತೀವಿ ದೇವ್ರಿಗೆ. ದೇವ್ರಿಗೆ ಯಾವ್ದು ಎತ್ತಿಕ್ಕಿರೋದು? ದೇವ್ರನ್ನ ಹೇಳೈತಾನಲ್ಲಿ ಬಂದ್ಬಿಟ್ಟು ನಿನ್ಗೆ ಅಲ್ಲಿ ಎತ್ತಿಕ್ಕು ಅಂತ, ಎತ್ತಿಕ್ಬಿಟ್ಟು ತಿನ್ರಿ ಅಂತ ಹೇಳೈತಾ? ಏನೇನ್ ಶಾಸ್ತ್ರಗಳು ಮಾಡ್ತೀರಾ ನೀವು? ಒಬ್ರು ನೋಡ್ಬಿಟ್ಟು ಒಬ್ರು ಕಲಿತೀರಾ, ಒಬ್ರು ನೋಡೊಬ್ರೆ ಕಲ್ತಿರೋದೆಲ್ಲ. ಇವಾಗ ನೋಡು, ಹಳ್ಳಿ ಕಡೆ ಎಲ್ಲ ವರಮಹಾಲಕ್ಷ್ಮಿ ಯಾರೋ ಕೂರಿಸ್ತಾನಿಲ್ಲ ಮುಂಚೆ, ಆಯ್ತಾ? ಈ ಸಿಟಿ ಅವ್ರನ್ನೆಲ್ಲ ನೋಡ್ಬಿಟ್ಟು ರೀಲ್ಸ್ಗಳನ್ನ ನೋಡ್ಬಿಟ್ಟು ಇವಾಗೆಲ್ಲ ಬುಕ್ ಮಾಡ್ಕೊಂತಾರೆ. ಸ್ಟೆಪ್ ಬೈ ಸ್ಟೆಪ್ ಬರ್ತದಲ್ಲ ಇದು ಸ್ಟೇಜು, ಏನ್ ಹೇಳ್ತಾರೆ ಅದಕ್ಕೆ, ಟೇಬಲ್ಲು. ಆನೇನು ಬುಕ್ ಮಾಡ್ಕೊಂತಾರೆ ಇವಾಗ ಹಳ್ಳಿಲಿರೋರು. ಸಿಟಿಲಿರೋರನ್ನ ನೋಡ್ಬಿಟ್ಟು ಏನೇನೋ ಮಾಡ್ತಾರೆ. ನಿಮ್ಮೂರಲ್ಲಿ ಯಾರು ಲಕ್ಷ್ಮಿ ಕೂರಿಸ್ತಿದ್ದೀನಪ್ಪ ನರಸಾಪುರದಲ್ಲಿ? ಅಲ್ಲ ಮುಂಚೆ ಕೂರಿಸ್ತಿದ್ರಾ? ನೀವು ಚಿಕ್ಕ ಮಕ್ಕಳೆಲ್ಲ ಯಾರು ಕುಂಡ್ರಿಸ್ತೀವಿ. ಇವಾಗ ಎಲ್ಲ ಒಬ್ರನ್ನೊಬ್ರು ಮಾಡ್ಕೊಂಡು ಎಲ್ಲ ಸಿಟಿಗಿನ್ನ ಜಾಸ್ತಿ ಹಳ್ಳಿಲೆ. ಹೌದು, ಯಾರು ಅದೇ ಕಾಂಪಿಟೇಷನ್, ಯಾರು ಚೆನ್ನಾಗಿ ಕಾಂಪಿಟೇಷನ್. ಅವಳು ಮಾಡ್ಯವಳೆ ಅಂತ ಇವಳು ಮಾಡ್ಯವಳೆ ಅಂತ ಅವಳು. ನಿಂದನೇ ಕಾಂಟ್ರಿಬ್ಯೂಷನ್ ವರ್ಕಾ? ಇವಳು ಸಿಕ್ಕಾಪಟ್ಟೆ ವರ್ಕಾಲಿಕ್ಕು. 24 ಗಂಟೆನೂ ಕೆಲಸ ರೂಮಿಂದ ಕಾಂಟ್ರಿಬ್ಯೂಷನ್. ರಾತ್ರಿಗೆ ಒಬ್ಬಟ್ಟು ತರ್ತೀನಿ, ನೋಡ್ತೀನಿ, ಅದನ್ನು ಮಾಡ್ತೀನಿ. ಹಿಂಗೆ ಮಾಡ್ತೀನಿ. ತೋರ್ಸಮ್ಮ, ಇದು ಚಕ್ಲಿ, ಕೋಡ್ಬಳೆ ಮಾಡಿಲ್ವಾ? ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಇನ್ನೇನು ಮಾಡಿದ್ಯಾ? ಅಷ್ಟೇ ಅಲ್ವಾ? ಕೋಡ್ಬಳೆ ಬೇರೆ ಮಾಡಿದ್ಯಾ? ಹೌದಾ? ಸಾಕ್ಬಿಡು, ಇನ್ನು ಇದನ್ನೇ ತಿನ್ನಲ್ಲ ಯಾರು. ಕೋಡಿಲ್ಲ ಸ್ವಲ್ಪ ಇದ್ರಲ್ಲಿ ತಿನ್ನ ಎತ್ಕೊಂಡು ಏನಾಗ್ತದೆ? ನನ್ನ ಹೆಸರು ಏನು ಇಟ್ಟಿದ್ಯಾ ನೀನು? ವರಮಹಾಲಕ್ಷ್ಮಿ, ಲಕ್ಷ್ಮೀಕಾಂತ ಅಂತ ಹೆಸರು ಇಟ್ಟಿದ್ಯಾ? ಲಕ್ಷ್ಮಿ ಇಲ್ವಾ ನನ್ನ ಹೆಸರಲ್ಲಿ? ತಿಂದ್ರಾಗ ಲಕ್ಷ್ಮೀಕಾಂತ ಬೇರೆ, ದೇವ್ರ ಬೇರೆ. ತಿಂದ್ರೆ ಏನಾಗಲ್ಲ. ನಾನ್ ತಿಂದ್ರೆ ಲಕ್ಷ್ಮಿ ತಿಂದಂಗೆ. ಮತ್ತೆ ಲಕ್ಷ್ಮೀಕಾಂತ ಅಂತ ಹೆಸರಿಟ್ಟಿದ್ಯಾ ಮತ್ತೆ. ಇವಾಗ ನೋಡಿ ಗೈಸ್, ಇನ್ನೊಂದು ಟ್ವಿಸ್ಟ್ ತೋರಿಸ್ತೀನಿ. ಎಲ್ಲಿಟ್ಟಿದ್ಯಾ ತೋರ್ಸು. ಹಾ, ಚಕ್ಲಿ ಅಲ್ಲೈತಂತೆ. ಆ ಚಕ್ಲಿ ತಿಂದ್ರೆ ಏನೋ ಪ್ರಾಬ್ಲಮ್ ಇಲ್ವಂತೆ, ಈ ಚಕ್ಲಿ ತಿಂದ್ರೆ ಪ್ರಾಬ್ಲಮ್ ಅಂತೆ. ದೇವ್ರ ಕೋಪ ಮಾಡ್ಕತ್ತದಂತೆ. ಈ ಚಕ್ಲಿ ತಿಂದ್ರೆ ದೇವ್ರ ಕೋಪ ಮಾಡ್ಕೊಳಲ್ವಂತೆ. 2 ಚಕ್ಲಿನೇ. ನಿಮ್ಗೆಲ್ಲ ಅದೇನ್ ತಲೆಯಲ್ಲಿ ಏನ್ ಬುದ್ಧಿ ಐತೋ, ಲದ್ದಿ ಐತೋ ನಿಮ್ಗೆಲ್ಲ? ಮುಂಚೆಗೆ ಮಾಡಿ ಯಾರು ಹೇಳ್ಕೊಟ್ರಿ ಆಟನ ನಿನಗೆ? ಯಾರು ಹೇಳ್ಕೊಂಡು ನಮ್ ಭಕ್ತಿ ಅದು ಹಿರಿಕರ ದೊಡ್ಡವ್ರ ಹಿಂದೆ ನಮ್ಗಿನ್ನ ದೊಡ್ಡವ್ರು ಮಾಡಿರೋದು ಅಲ್ವಾ? ಈ ತರ ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಇದು ದೇವರಿಗೆ ನೈವೇದ್ಯ. ಎತ್ತಿಕ್ಬಿಟ್ಟು ದೇವರಿಗೆ ಆಮೇಲೆ ಇದ್ ಮಾಡ್ಕೋಬೇಕು, ತಿನ್ಬೇಕು. ನಿಮ್ ಫಸ್ಟ್ ಎಲ್ಲ ಮಾಡಿ ಏನ್ ವ್ಯರ್ಥ? ಒಂದು ವಾರದಿಂದ ಮಾಡಿ ವ್ಯರ್ಥ ಆಯ್ತದೆ ಎಲ್ಲ. ನಮ್ದಂಗೆ ಏನಿಲ್ಲ ಗೈಸ್, ಕೈ ಸಿಕ್ಕರೆ ತಿಂತಾ ಇರ್ತೀವಿ ಅಷ್ಟೇ. ಎತ್ಕೊಂಡು ದೇವ್ರಿಗೆ ಇಟ್ಟಿರ್ಲಿ ಯಾರಿಗೆ ಇಟ್ಟಿರ್ಲಿ ಎತ್ಕೊಂಡು ತಿಂತಾ ಇರೋದನ್ನ.
ಚಿಕ್ಕ ವಯಸ್ಸಲ್ಲಿ ಎಡೆ ಇಟ್ಟಿರೋರು ನಮ್ಮ ತಾತಂಗೆ ಅದ್ರಲ್ಲಿ ಮದ್ಮದಲ್ಲಿ ಹೋಗಿ ಎತ್ಕೊಂಡು ತಿನ್ಬಿಡ್ತಿದ್ದೆ ಪೂಜೆಗೂ ಮುಂಚೆನೆ. ಮಾಲಯ ಮಸಿ ಲೆಕ್ಕ ಬರಲ್ಲ, ಮಾಲಯ ಮಸಿಗೆ ಲೆಕ್ಕ ಬರಲ್ಲ, ದೇವ್ರಿಗೆ ಮಾತ್ರ ಲೆಕ್ಕ ಬರುತ್ತೆ. ಎಷ್ಟು ಸಾವಿರ ಎಷ್ಟು ಕೋಟಿ ಜನ ಪೂಜೆ ಮಾಡ್ತಾರೆ ಲಕ್ಷ್ಮಿಗೆ. ಎಲ್ಲಾರು ಲೆಕ್ಕ ಹಾಕೊಂಡು ಕುತ್ಕೊಂಡು ಎಲ್ಲಾರು ಹಾಕೊಂಡು ಫಸ್ಟ್ ದೇವರಿಗೆ ಲಕ್ಷ್ಮಿ ಕ್ಯಾಲ್ಕುಲೇಟ್ ಇಟ್ಕೊಂಡು ಕುತ್ಕೊಂಡಿರ್ತದ. ಆದ್ರೆ ನಮ್ಮ ಭಕ್ತಿಯಪ್ಪ, ನಮ್ಮ ಭಕ್ತಿ ಚಿಕ್ಕದೇ ಮಾಡಿ ದೊಡ್ಡದೇ ಮಾಡ್ಲಿ ನಮ್ಮ ಮಾಡಿ ಅಂತೀವಿ. ನೋಡಿ ಗಾಯ್ಸ್ ಹೋಗಲ್ಲ ಅಲ್ಲಿ ಹೋಗು. ನೋಡಿ ಗಾಯ್ಸ್ ಈ ಥರ ಪೂಜೆ ಮಾಡಿರೋದು ನಾವು ಯಾವಾಗಲೂ ದೇವ್ರ ಕೋಣಲ್ಲೇ ಪೂಜೆ ಮಾಡೋದು. ಕಳಸ ಇಟ್ಟವ್ರೆ, ಇನ್ನೂ ಫುಲ್ಲಿ ರೆಡಿ ಆಗಿಲ್ಲ, ಜಸ್ಟ್ ಸೀರೆ ಉಡ್ಸವ್ರು ಅಷ್ಟೇ. ಹೇಳು ಹೇಳು, ಇನ್ನು ಶೋ ಕೊಡಕ್ಕಿದ್ಯಾ ಮತ್ತೆ? ಸೀರೆ ಉಡಿಸಿ ರೆಡಿ ಮಾಡ್ತೀವಿ. ಜೋರಾಗಿ ಹೇಳು, ಕೇಳಿಸಲ್ಲ. ಸೀರೆ ಉಡಿಸಿದ್ವಿ ಇವಾಗ, ಇನ್ನು ರೆಡಿ ಮಾಡ್ತಿದೀವಿ. ರೆಡಿ ಮಾಡ್ಬಿಟ್ಟು ಇವತ್ತು ರಾತ್ರಿ ಎಲ್ಲ ಮಲಗಲ್ಲ ಗಾಯ್ಸ್ ಇವರು. ರಾತ್ರಿ ಎಲ್ಲ ಪಕ್ಕ ಮಲಗಲ್ಲ, ಒಬ್ಬಟ್ಟು ತಟ್ತಾರೆ, ಇನ್ನು ಇಲ್ಲಿ ಅಲ್ಲಿ ರಂಗೋಲೆ ಬಿಡ್ತಾರೆ, ಇನ್ನು ಸರ್ಕಸ್ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಎದ್ದಂತೂ ಇನ್ನೂ ಕೇಳಂಗಿಲ್ಲ. ಬೆಳಗ್ಗೆ ಮಲಗ್ತೀಯ? ಎಷ್ಟವ್ರು ಮಲಗ್ತೀಯಾ? ಮಲಗದೇ ಇಲ್ವಾ? ಆಟ ಆಡ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಇಲ್ಲೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಬಾರ ಇದಕ್ಕೆ ತಗೊಂಬರಕ್ಕೆ ಹೋಗೋಣ, ಹಣ್ಣು ತಗೊಂಬರಕ್ಕೆ ಹೋಗೋಣ ಬಾರೆ. ಒಂದು 5 ನಿಮಿಷ ಹೋಗೋಣ. ನೋಡಿ ಅದಕ್ಕೆ ಏನು ಮಾಡೋಣ ಇವಾಗ? 3 ಅವರ್ ಬಿಟ್ಕೊಂಡ್ಬಂದಿ. ನೀನು ಬಿಸಿ ಅಂದ್ರೆ ನಾವು ಬಿಸಿನೇ. ಅವಾಗ 6 ಗಂಟೆಗೆ ಕಳ್ಳೆ ಹೊಟ್ಟೆಲಿ ಹುಳಗಳು ಎಲ್ಲಿ ಎಷ್ಟು 60-70 ಕಿಲೋಮೀಟರ್ ಕಾರ್ ಓಡಿಸ್ಕೊ ಬಂದಿರೋದಲ್ಲಿ ಟ್ರಾಫಿಕಲ್ಲಿ ಹೊಟ್ಟೆಲಿ ಹುಳಗಳು ಚುರುಗುಡ್ತಾವ. ಇನ್ನ ಅಲ್ಲಿ ಮಾವು ಏನೋ ಇದ್ರ ಕೊಡಮ್ಮ, ಹೊಟ್ಟೆ ಹಸಿದೈತೆ, ಏನೋ ಒಂದು ಕೊಡು. ನೋಡಿ ಗೈಸ್, ನಾವು ಎಕ್ಸ್ಟ್ರಾ ಇದು ಮಡಿಕೊಂಡಿದೀವಿ. ನೆಟ್ಟಿಗೆ ಹೇಳೋ, ಇದು ಎಕ್ಸ್ಟ್ರಾ ಮಡಗಿದೀವಿ. ನೋಡಿ ತಿಂದ್ರೆ ಏನಾಗಲ್ಲ, ತಿಂದ್ರೆ ಏನಾಗಲ್ಲ. ಆಯ್ತು ಬಿಡು, ಮೆಚ್ಕೊಂಡೆ. ನಿನ್ನ ಭಕ್ತಿಗೆ ಮೆಚ್ಚಿ ನಾಳೆ ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಫಸ್ಟ್ನೇ ಬೋಣಿ ನಂದ. ನೀಟಾಗಿ ಗಾಬ್ರಿಯಾಗಿ ಮಾತಾಡ್ತೀಯ. ಇನ್ನೊಂದ್ಸಲ ಅಲ್ಲೋಗಲ್ಲಿ ನೀನ್ ಮಾತಾಡ್ಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡ್ಬೇಕು, ನಿಧಾನಕ್ಕೆ ಆಗಲಿ. ನೀನು ಮಾತಾಡ್ಬೇಕಾದ್ರೆ ನಾನು ಹೆಂಗ್ ಮಾಡ್ತೀನೋ ಮಾಡ್ಕೋಬೇಕು. ನೀನು ಭಯ ಬಿದ್ಬಿಡ್ತೀಯ. ನಾನು ಕರೆಕ್ಟಾಗಿ ಮಾತಾಡ್ತೀನಿ, ನೀನು ರಿಪೀಟ್ ಮಾಡ್ತೀಯಲ್ಲ. ಯಾವ ರಿಪೀಟ್? ನೀನ್ ಕರೆಕ್ಟಾಗಿ ಮಾತಾಡೋದು, ಅದೇ ಮಾತಾಡ್ಬೇಕು. ಗಾಬರಿ ಬಿಡ್ತೀನಿ. ಗಾಬರಿ ಬೀಳಿಸಿದ್ರೆ ನೀನ್ ಮಾತಾಡೋದೇ ಮಾತಾಡ್ಬೇಕು, ಬೇರೆ ಮಾತಾಡ್ಬಾರ್ದು. ನಾನೆಲ್ಲ ಗಾಬರಿ ಬೀಳಿಸ್ತೀನಿ, ನೀನೇ ಗಾಬರಿ ಬೀಳೋದು. ನೀನೇ ಗಾಬರಿ ಮಾತಾಡ್ಬೇಕಾದ್ರೆ ನೀನ್ ಮಾಡಲ್ಲ, ನಾನು ಮಾತಾಡ್ಬೇಕು. ನೀ ಮಾಡಮ್ಮ ನೋಡಮ್ಮ ಅನ್ನೋದು ನಂಗೆ ಗಾಬರಿ ಆಗುತ್ತೆ. ಗಾಬರಿ ಮಾತಾಡೋದೇ ಕಡಿಮೆ, ಸ್ಪಷ್ಟವಾಗಿ ಮಾತಾಡ್ತೀನಿ, ಹಂಗಾಗುತ್ತೆ. ನಿಧಾನಕ್ಕೆ ಆಗ್ಲಿ ಸ್ಪಷ್ಟವಾಗಿ ಮಾತಾಡ್ತೀವಿ ನಾವು. ತೆಂಗಿನಕಾಯಿ ಅವೇ ಅಂತ ಹೇಳ್ಬಿಟ್ಟು ಒಂದು 10 ಹೊಡೆದ್ಬಿಟ್ಟು ಎಲ್ಲ ಕಿಟಕಿ ಇಕ್ಬೇಡ, ಎಲ್ಲ ಬೂಸ್ಟ್ ಹತ್ತು ಹೋಗ್ತವೆ. ಎಷ್ಟಾಯ್ತು ಅಷ್ಟು ಅಗತ್ಯತೆ ಇದ್ದು ಒಟ್ಟು ಹೊಡಿ. 2 ತಿಂಗಳು ತೆಂಗಿನಕಾಯಿ ಇಲ್ವಂತೆ, ಅದ್ರಲ್ಲೇ ಮೀಟಿಂಗ್ ಮಾಡ್ಬೇಕಂತೆ. 15 ತೆಂಗಿನಕಾಯಿ 2 ತಿಂಗಳು ಮಾಡ್ಬೇಕು ನೋಡ್ಕೊ. ಗೈಸ್ ಇವಾಗ ರಾತ್ರಿ ಎಷ್ಟು ಗಂಟೆ ಟೈಮು? 9 ಗಂಟೆನಾ? 9 ಗಂಟೆ 8:48. 9 ಗಂಟೆ ಆಗೈತೆ. ಇವಾಗ ಹಣ್ಣು ತರಕ್ಕೆ ಹೋಗ್ತಿದೀವಿ, ಬನ್ನಿ ಹೋಗೋಣ. ಅಕ್ಕ ಬಂದವಳು ಹಣ್ಣು ತಗೋಣಕ್ಕೆ. ಅಕ್ಕ ಬಂದ್ಲು ಅಂದ್ರೆ ಬಾರ್ಗೇನ್ ಮಾಡೋರಲ್ಲ, ಸೈಡ್ ಹೋಗ್ತಾ ಇರಬೇಕು. ಅದಾನೆ ನೋಡೋಣ. 250 ಅಂತೆ ಕೆಜಿ. ಇನ್ನೊಂದು ಅಂಗಡಿ ಕೇಳ್ಕೊಂಬೋಗಿ ನೋಡೋಣ. ಇನ್ನೊಂದು ಅಂಗಡಿಲ್ಲ? ತಗೊಳ್ಳೆ ಯಾವುದೋ ಒಂದು ಅಂಗಡಿಲಿ. ಏನು ಹಿಂಗೈತಿದು? ದ್ರಾಕ್ಷಿನ ಅದು? ಏನೋ ಅಷ್ಟಪ್ಪ ಐತೆ. ಪ್ಲಾಸ್ಟಿಕ್ ಹಣ್ಣಿದ್ದಂಗೆ ಅವಲ್ಲ? ಪ್ಲಾಸ್ಟಿಕ್ ಅಲ್ಲ ಕಣೆ, ಎಣ್ಣೆ ಅದು. ಅಣ್ಣ ಗೈಸ್ ಬೇರೆ ಅಂಗಡಿ ಕರ್ಕೊಂಬತ್ತವಳೆ, ಅಲ್ಲಿ ರೇಟ್ ಜಾಸ್ತಿ ಅಂತ. 200 ಅಂತ ಮಿಕ್ಸು. ತಗಂತೇನೋ? ರೂಪಾಯಿ ಕೆಜಿ. 200 ರೂಪಾಯಿ ಕೆಜಿ. ಚೆನ್ನಾಗಿರುತ್ತೆ, ತಗೋ. ನಡ್ಕೋ, ಪೇ ಮಾಡು. ನೀನೇ ಮಾಡು. ಮಾಡಲಿ. ಹೋಗೋಣ. ಗಾಯ್ಸ್ ಇವಳು ಹೂವು ಬಾರ್ಗೇನ್ ಮಾಡೋದು ನೋಡ್ಬೇಕಾಗಿತ್ತು. ನಾನು ನೋಡಿದ್ರೆ ಹೂವನೇ ಖಾಲಿ ಆಗ್ಬಿಟ್ಟೈತೆ. ಅವಾಗಲೇ ನೋಡ್ಕೊಂಡು ಹೋಗಿದ್ದೆ ಆಫೀಸಿಂದ ಬರ್ತಾ. 400 ರೂಪಾಯಿ ಹೇಳಿದ್ರು, ಒಂದು ಹಾರ ಇತ್ತು. ಅಷ್ಟೊಂದು ನನಗೆ ಫ್ರೆಶ್ ಆಗಿರ್ಲಿಲ್ಲ, ನಂಗೆ ಜಾಸ್ತಿ ಅನ್ನಿಸ್ತು, ಬಂದ್ಬಿಟ್ಟೆ. ಈಗ ಯಾಕೋ ಬೇಕು ಅಂತ ಅನಿಸ್ತೈತೆ. ಅವಾಗ 400 ರೂಪಾಯಿ ಹೇಳಿದ್ರಂತೆ, ಜಾಸ್ತಿ ಅನಿಸ್ತಂತೆ. ಇವಾಗ 9 ಗಂಟೆ ಆಗೈತೆ, ಅದೇ ಹಾರ ಬೇಕು ಅಂತ ಬಂದೋಳೆ. ತಿರ್ಗಾ ಕಮ್ಮಿ ಕೊಡ್ತಾರ ಅಂತ ಕೇಳೋಣ ಅಂತ ಬಂದೋಳೆ. ನೋಡಿ ನೋಡಿದ್ರೆ ಕಾಲಿನ ಆಗೋಗ್ಬಿಟ್ಟೆ, ಟೈಮ್ ಆಗೋಗ್ಬಿಟ್ಟೈತೆ ಸ್ವಲ್ಪ ಅಂತ, ಕಮ್ಮಿ ಕೊಡ್ತಾರ ಅಂತ ಕೇಳಕ್ಕೆ ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗ್ತೈತೆ. ಇವಾಗ ಬಂದೋಳೆ. ಎಂತ ಅವಳು ಇರ್ಬೇಕು ಕೇಳು. ಬೇಡ, ದೋಸೆ ಹಾರ ಹಾಕು. ಅವೆಳೆ ಹಾರ ಇನ್ನೊಂದು ಹಾರ ಐತೆ, ತೆಗೆದು ದೊಡ್ಡ ಹಾರ ಹಾಕು. ತೆಗಿಬಿಡ್ದು ಯಾವ ನಿನ್ನ ಕರೆಕ್ಟಾಗಿ ಐತಿ. ಏಯ್ ಸಾಕು ಬಿಡ ರೇ. ತೆಗಿಬಿಡ್ದು ಸುಮ್ಮನೆ ಯಾಕೆ ಸುಮ್ಮನೆ ನಿಂದೆ ಹಾರ ಬರ್ಬೇಕಿದಲ್ಲಿ. ಅದು ಹಿಂದೆ ದೊಡ್ಡ ಹಾರ ಹಾಕಿದ್ರೆ ಲುಕ್ ಬರೋದು. ಏನು ಉಕ್ಕೆ ಲಕ್ಷ್ಮಿಗೆ ಸಾಕಿಷ್ಟು. ಸೀರೆ ತರಕ್ ಹೋಗಿದ್ವಲ್ಲ, ಅವತ್ತು ನೀನ್ ಫ್ಯಾನ್ಗಳು ಸಿಕ್ಕಿದ್ರು, ಅವ್ರು ಮಾತಾಡ್ಸಿದ್ರು ಮುನ್ನ. ಏನಂತ?
ಅದೇ ನಿಮ್ದು ವ್ಲಾಗ್ ಎಲ್ಲ ನೋಡ್ತೀವಿ ಆಂಟಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಹಾ. ಆಮೇಲೆ ಏನಂತಂದ್ರು ಗೊತ್ತಾ, ನೆಟ್ಟಾಗ ಮಾತಾಡೋದು ಕಲ್ತ್ಕೊಂಡ್ರ ಮಾತಾಡ್ತಿದ್ ನೋಡ್ಬಿಟ್ಟು ಆಂಟಿ ವ್ಲಾಗ್ ಅಲ್ಲಿ ಹೆಂಗೆ ಬಡ 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 ಅಂತ ಮಾತಾಡ್ತಾರೆ, ಇಲ್ಲೂ ಹಂಗ ಮಾತಾಡ್ತಾರೆ ಡೈರೆಕ್ಟ್ ಆಗಿ ಹೋಗತ್ತ ಅಂತ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಹೋದಂಗೆ ಓದ್ತಿದ್ಯಲ್ಲ ಮೌ ನಿಲ್ಸಪ್ಪ ಅಂದ್ರ ನಗ್ತಾವ್ರೆ, ಇಲ್ಲೂ ಹಂಗ ಮಾತಾಡ್ತಾರ ಡೈರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು ನಗ್ತಾವ್ರೆ. ಇನ್ನೇನು ಅಲ್ಲಿ ಬೇರೆ ಇಲ್ಲಿ ಬೇರೆ ಅನ್ಕೊಂಡಿದ್ರಾ? ಅಲ್ಲೂ ಅದೇ ಇಲ್ಲೂ ಅದೇ ಅಂತ ಹೇಳ್ಬೇಕಿತ್ತು. ಕುಂತಿದ್ರು ಅದೇ, ಮಲಗಿದ್ರು ಅದೇ, ಎದ್ದಿದ್ರು ಅದೇ ಅಂತ. ಅದೇನಮ್ಮ ಅದ್ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಗೊತ್ತಾ, ಅವನೇನೋ ತಿಂದ್ಬಿಟ್ಟು ಸೆಂಟರ್ ಫ್ರೂಟ್ ಸೆಂಟರ್ ಫ್ರೂಟ್. ಅಮ್ಮ ಸೆಂಟರ್ ಫ್ರೂಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಡಮ್ಮ ನೀನು. ಸೇಮ್ ಹಂಗೆ ಮಾತಾಡೋದು ನೀನು ಅಂತ. ಅಡಿಗೆ ಮಾತ್ರ ಏನೋ ನೀಟಾಗಿ ಮಾಡಲ್ಲ. ಹಾಂ ದೇವ್ರ ಬೇಳೆ ಹಾಕ್ಬಿಟ್ಟು ದೇವ್ರು ಮಾಡಕ್ಕೆ ನಿಂತಿದ್ಯಾ, ಅಡುಗೆನ ಇಟ್ಟಿಗೆ ಮಾಡ್ಬೇಕು ಫಸ್ಟ್ ನೀನು. ಅಡುಗೆ ಮಾಡಿದ್ರೆ ಬೇಳೆ ಸಾರು ಬೇಳೆ ಸಾರು ಕರೆಕ್ಟಾಗಿ ಮಾಡಲ್ವಂತ ನೀನು. ಏನೇನೋ ನೆಂಚಕ್ಕೆ ನೆಂಚಿ ಚಕ್ಕಿತವ ಅಲ್ಲಿ ಖಾರದ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ನೀರು ಇದ್ಬಿಟ್ಟು ಅದಕ್ಕೆ ಮೂಲಂಗಿ ಹಾಕ್ಬಿಟ್ಟು ತಗೊಂಬಂದು ಇಕ್ಕದ ಇಲ್ಲಿ. ಹಾಂ ಹಿಂಗೆ ಕಟ್ ಮಾಡು, ಒತ್ತು ಕಟ್ ಮಾಡಕ್ಕೆ ಬರಲ್ವ ನಿನಗೆ? ಸೀಮ್ ಗಿದ್ದಿದ್ದೆಲ್ಲ ಮಾಡ್ತೀಯ, ಏರಿಯಾ ಸುತ್ಕೊಂಬತ್ತೀಯ ಹೋಗಿ, ಏರಿಯಾ ಎಲ್ಲ ರೌಂಡ್ ಹಾಕೊಂಬತ್ತೀಯ, ಕಟ್ ಮಾಡಕ್ಕೆ ಬರಲ್ಲ ಫೋನ್ನ. ಇನ್ನೂ ಆಗಿಲಾಡಲಿ ಅದೇನು ಕೂದಲು ಅಷ್ಟು ಉದ್ದಾವೆ ಆಗಿಲ್ಲ ಕಣ ಕೆಂಪು ಎಲ್ಲ ತಿರುಗು. ಹೇಯ್ ಅದೇನು ಕೂದಲು ಅಷ್ಟು ಉದ್ದಾವೆ, ಸ್ವಲ್ಪ ಕಟ್ ಮಾಡಿ ಬರ್ರಿ. ಹೇಯ್ ಲೇಟಿದ್ದಾವ ಚೂರು ಚೂರು ಕಟ್ ಮಾಡ್ಬೇಕು ಹೇಳ್ತೀನಿ ಕಟ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಹೇಳಿ ಅಂತ ಹೇಳ್ತೀನಿ. ಕಟ್ ಮಾಡಿ ಅರ್ಶಿನ ಇವತ್ತು ಯಾಕೋ ಜಾಸ್ತಿ ಆಗ್ತಿದ್ಯಾ? ಸ್ಪೆಷಲಾಗಿ ಲಕ್ಷ್ಮೀ ಬರಲಿ ಅಂತಾರೆ. ಹಾಂ ಬರಲಿ ಅಲ್ಲ, ಯಾವಾಗಲೂ ಹೊಸಲು ಒರೆಸ್ತೀಯಲ್ಲ, ಹೊಸಲು ತೊಳಿತೀರ, ಇವತ್ತು ಯಾಕೋ ಜಾಸ್ತಿ ಹಚ್ತಾ ಇದೆಯಾ ಅರ್ಶಿನ? ದಿನ ಹಂಗೆ ಹಾಕೋದು. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಅಕ್ಕ ರಂಗೋಲಿ ಕೂಡ ನಿಂತ್ಕೊಂಡು ಹೊಡೆದ್ವಿ. ಲಾಂಟಿ ಪರ ಅಂತ ಕರೀತಾರೆ. ಬೆಳಗ್ಗೆ ಎದ್ದು ಹಿಂಗೆ ಕರೆದ್ಬಿಟ್ರೆ ಯಾವ ಅಲಾರಾಮು ಬೇಡ, ಏನೂ ಬೇಡ, ಹಿಂಗೆ ಪಟ್ಟನ ಎಚ್ಚರಿಕೆ ಆಗ್ಬಿಡ್ತದೆ ನೋಡು ಅಲ್ವಾ? ಆಂಟಿ ಫುಲ್ಲು ರೊಚ್ಚಿಗೆದ್ದವ್ರೆ. ರೊಚ್ಚಿಗೆದ್ದು ಪರ್ಕೆ ಸೌಂಡೇ ಬರೀ ಇವತ್ತು. ಗಾಯ್ಸ್, ನಮ್ಮ ಅಕ್ಕಂಗೆ ರಂಗೋಲಿ ಬಿಡ್ಸೋಕೆ ಬರೋಲ್ಲ. ಇಲ್ಲಿ ನೋಡಿ ನೋಡ್ಕೊಂಡು ಬಿಡಿಸ್ತಾಳೆ. ಇದು ನೋಡ್ಕೊಂಡೆಲ್ಲ ಬಿಡಿಸೋದು ಹಂಗೆ ಟಕ 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 ಅನ್ನಂಗೆ ಕುತ್ಕೊಂತ ಇದ್ದಂಗೆ ಬತ್ತಾ ಇರ್ಬೇಕು ಹಂಗೆ ರಂಗೋಲಿ ಅಂದರೆ ಟಕ ಟಕ ಅಂತ ಅಲ್ಲಿ ನೋಡ್ಕೊಂಡು ಬಿಡಿಸೋದಲ್ಲ. ಈ ಹುಡುಗಿಗೆ ರಂಗೋಲಿ ಬಿಡಕ್ ಬರಲ್ಲ, ಅಡುಗೆ ಮಾಡಕ್ ಬರಲ್ಲ ಅಂತ ಅನ್ಕೊಂತ. ಯಾಕೆ ಬರುತ್ತೆ ನಿನಗೆ? ಯಾಕೆ ಬರ್ಬೋದು ನಿನಗೆ? ಅದರೊಳಗೆ ಅಷ್ಟು ಬರ್ತಂತ ಬರುತ್ತೆ ನಿನಗೆ. ಕರೆಕ್ಟಾಗಿ ಅಷ್ಟೇ ಬರೋದು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಷ್ಟು ಮಾತ್ರ ಬರುತ್ತೆ. ನೋಡು ಏನು ಬಿಡ್ತೀಯಾ? ಇದು ನೋಡ್ಕೊಂಡಂಗೆ ಬಿಡಿಸ್ತೀಯಾ ಫುಲ್ಲು? ಹಾಂ, ಚಿಕ್ಕ ಚಿಕ್ಕ ಎಷ್ಟೊಂದು ಹಳೆ ಬರ್ತಿದ್ದು ಹೊಸ ಡಿಸೈನ್ ಇದು. ಹೊಸ ಡಿಸೈನಾ? ಏನು ಡಿಸೈನಾ? ಹೊಸ ಡಿಸೈನ್ ಇದು. ನೀನೇ ಕಂಡು ಹಿಡ್ದಿರೋದಾ? ಆನ್ಲೈನಲ್ಲಿ ಟ್ರೆಂಡಿಂಗಾ? ಗೈಸ್, ಇವಳು ರಂಗೋಲಿ ಬಿಡಿಸಿ ಅದು ಮುಗಿಯೋವರೆಗೂ ನನಗೆ ಪೇಷನ್ಸ್ ಇಲ್ಲ ಇಲ್ಲಿ ಹಿಡ್ಕೊಂಡು ನಿಂತ್ಕೊಳಕ್ಕೆ. ನಾನು ಹೋಯ್ತೀನಿ. ಹಾಂ, ಕನ್ಫ್ಯೂಸು. ಚುಕ್ಕಿ ಮಿಸ್ ಆದರೆ ಆಮೇಲೆ ರಂಗೋಲಿ ಕೆಟ್ಟೋಗುತ್ತೆ. ಚುಕ್ಕಿ ಮಿಸ್ಸಾರ ರಂಗೋಲಿ ಕೆಟ್ಟೋಗುತ್ತಾ? ಕೆಟ್ಟೋಗ್ಲಿ ಬಿಡಿ, ಹಂಗಿರೋ ಕೆಡಿಸ್ತೀಯಾ? ಚೆನ್ನಾಗಿ ಬಿಡ್ತೀನಿ, ಹೋಗಲ್ಲ ಈ ಬಾರಿ. ಹೆಂಗಿದ್ರು 100% ಕೆಡಿಸ್ತೀಯ, ಅದು ಗೊತ್ತಿರೋ ವಿಚಾರ. ರಂಗೋಲಿ ಬಿಡೋ ಹುಡುಗಿನ ಹುಡ್ಕೋ ಗೊತ್ತಾಗುತ್ತೆ ನಿನಗೆ, ಎಲ್ಲಿ ಸಿಗ್ತಾರೆ? ಎಲ್ಲ ಕಡೆ ಸಿಗ್ತಾರೆ. ಯಾಕೆ ಸಿಗಲ್ಲ? ಎಣಿಸ್ತಾಳೆ. ನೀನು ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲೂ ಇಷ್ಟು ಎಣಿಸಿಲ್ಲ ಅನ್ಸುತ್ತೆ ಕಣಲಿ. ಆ ರೇಂಜಿಗೆ ಎಳಿಸ್ತಾವಳೆ. ಗುಣಾಕಾರ, ಭಾಗಾಕಾರ ಮತ್ತು ಇನ್ನೇನೇನು ಕಾರಗಳಿದಾವಲ್ಲ, ಎಲ್ಲ ಕಾರನೂ ಮಾಡ್ತಾವಳೆ ಇಲ್ಲಿ. ಗಾಯ್ಸ್, ಬೆಳಿಗ್ಗೆ ತೋರಿಸ್ತಿದ್ದು ಬನ್ನಿ ಹೆಂಗಾಕಿರ್ತಾಳೆ ಅಂತ ಹೇಳೋ ರಂಗೋಲಿನ ಮೇಲ್ಗಡೆಯಿಂದ. ಏಯ್ ಹಾ ಆ ನಾಯಿ ಕರೆಕ್ಟಾಗಿ ಹಾಳು ಮಾಡ್ತು ಕಣೆ ನಿನ್ನ ರಂಗೋಲಿನ. ಬಾ 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 ಹಿಂಗೆ ಬಾ, ಇದ್ರ ಮೇಲೆ ಬಾ ಬಾ ಇದು ಹಂಗಲ್ಲ, ಹಿಂಗೆ ಈ ಕಡೆ ಹಾಂ ಪಕ್ಕ ಹಾಂ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಈ ಕಡೆ ಬಾ, ಈ ಕಡೆ ಇನ್ನೊಂದು ಸ್ವಲ್ಪ ಈ ಕಡೆ ಇಲ್ಲಿ ಬಾ. ಹಾಂ ಇದು ಕರೆಕ್ಟ್ ಮಾತು ಹೇಳಿದ ಮಾತು ಕರೆಕ್ಟಾಗಿ ಕೇಳ್ತೀನಿ. ಅಲ್ಲೋಡು ಆ ನಾಯಿ ಬೇರೆ ಬಂದೈತೆ, ಅಲ್ಲೋಡು ಇನ್ನೂ ಎಳ್ಳು ಬಂದವೆ. ನೋಡಿ ಹಾಳು ಮಾಡ್ತಾನೆ ಸುಕ್ಕಿನ. ಏನ್ರು ಎಲ್ಲ ಗ್ಯಾಂಗ್ ಹಿಂಗೆ ಬಂದಿದ್ದೀರಾ? ಇವ್ರು ರಂಗೋಲಿ ಹಾಳು ಮಾಡೋಕ್ಕೆ. ಹೋಗ ಏಯ್ ಹೋಗಲಿ, ಹೋಗ ನಿಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಒಬ್ಬ ತಟ್ಟಕ್ಕೆ ಅದಕ್ಕೆ ನೆಟ್ಟಿಗೆ ಬರದೇ ಇರುವುದು. ಎಷ್ಟೋ ಬಿಟ್ಟು ಕಲ್ಸಿದ್ದೀರಾ? ಕಲ್ಸಿದ್ದೀರಾ? ಎಷ್ಟು ಹೋಗ್ಬಿಟ್ಟು? ಮುಕ್ಕಾಲು ಕೆಜಿ ಮುಕ್ಕಾಲು ಕೆಜಿಗೆ ಎಷ್ಟಾಗ್ತವೆ?
30 ಪೂರಿ ತಗೊಂಡು ಒಂದು ಪೂರ್ತಿನ ತಗೊಂಡು ಹಾಂ ಇದು ನಮ್ಗೆ ಬೇಕಾಗಿರೋದು. ಒಬ್ಬಿಟ್ಟು ಮಾಡಬೇಕಾದ್ರೆ ಹೂರ್ಣ ತಿಂದರೆ ಒಂಥರ ಮಜಾ. ಸ್ವಲ್ಪ ಗಾಯ್ಸ್, ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ, ಇಲ್ಲಿ 12:15 ಆಲ್ಮೋಸ್ಟು. ಇನ್ನೂ ಒಬ್ಬಿಟ್ಟು ತಟ್ತಾವ್ರು ನಮ್ಮ ಮನೇಲಿ. ಏನೋ ಗೊತ್ತಾ ಇಷ್ಟು ಬೇಗ ಒಬ್ಬಿಟ್ಟನ್ನ ತಟ್ತಾ ಇರೋದು ನಮ್ಮ ಮನೇಲಿ, ಅಂದರೆ ರಾತ್ರಿನೇ ತಟ್ತಾ ಇರೋದು. ಕೆಲವ್ರ ಮನೇಲಿ ಬೆಳಿಗ್ಗೆ ತಟ್ತಾರೆ, ಕೆಲವ್ರ ಮನೇಲಿ ರಾತ್ರಿ ತಟ್ತಾರೆ. ಈ ಥರ ಬೆಳಗ್ಗೆನೇ ಒಂದು ಮುಹೂರ್ತದಲ್ಲಿ ಪೂಜೆ ಆಗುತ್ತೆ ನಮ್ಮ ಮನೇಲಿ. 5 ಗಂಟೆಗೆ ಪೂಜೆ ಆಗುತ್ತೆ. ಅಮ್ಮ ಯಾವ ಮುಹೂರ್ತ ನಮ್ಮ ಅದು? ಬ್ರಾಹ್ಮಿ ಮುಹೂರ್ತ. ಹಾಂ ಹೇಳ ಬ್ರಾಹ್ಮಣ ಯಾವ ಮುಹೂರ್ತ? ಸುಮ್ಮನೆ ಯಾವ ಮುಹೂರ್ತ ಹೇಳು. ನಮ್ಮ ಅಮ್ಮಗೆ ಬ್ರಾಹ್ಮಿ ಮುಹೂರ್ತ ಅನ್ನೋಕೆ ಬರ್ತಿಲ್ಲ. ಪೂಜೆ ಮಾತ್ರ ಎದ್ಬಿಟ್ಟು ಬೆಳಗ್ಗೆನೆ 3 ಗಂಟೆಗೆ ಹೇಳ್ತದೆ. ಮಲಗೋದೇ ಇಲ್ಲ ಬಿಡಿ ಇವತ್ತು. ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಬ್ರಾಹ್ಮಿನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹೇಳಪ್ಪ ಆಯ್ತು ಹೇಳು. ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ. ಅಲ್ಪ ಪ್ರಾಣ ಅಂದ್ರೆ ಏನಮ್ಮ? ಗೊತ್ತಿಲ್ಲ. ಯಾವ್ದು ಕನ್ನಡ ಮೀಡಿಯಮ್ಮ ಇಂಗ್ಲಿಷ್ ಮೀಡಿಯಮ್ಮ ನೀನು? ಅಪ್ಪಟ ಕನ್ನಡ ಮೀಡಿಯಮ್ಮು. ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ವಾ? ಗೊತ್ತಿಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಇದು ಗೊತ್ತಾ? ರಸ್ವ ಸ್ವರ, ದೀರ್ಘ ಸ್ವರ, ವ್ಯಂಜನಾಕ್ಷರಗಳು. ಎಷ್ಟೇ ಮಾತಾಡ್ತಾರೆ. 4 ಚಪಾತಿ ಹಾಕ್ತು, ಚಪಾತಿ ಅಂತೀನಿ. ಅದು ಬೊಬ್ಬಟ್ಟು ಹಾಕಕ್ಕೆ 5 ಗಂಟೆಗೆ ಎದ್ದಿರೋದು ನಾವು ಒಂದು ಜಮಾನದಲ್ಲಿ ಅದ್ರ ಮುಂದೆ ನಿಂತ್ಕೊಂಡು ಒಬ್ಬಟ್ಟೆಲ್ಲ ತಟ್ಟಿದೀವಿ. ಒಬ್ಬಟ್ಟೆಲ್ಲ ಬೇಯಿಸಿದೀವಿ ನಾವು ಚಿಕ್ಕ ಹುಡುಗರಿದ್ದಾಗ. ಅವಾಗೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಕೇಳು, ನೀನು ಹೊರಕೆ ಹೊಡ್ಕೊಂಡು ಬಿದ್ಕೊಂಡಿರ್ತಿದ್ದೆ, ನಾನು ಹೆಲ್ಪ್ ಮಾಡ್ತಿದ್ದೆ ಅವಾಗ. ಉಂಡೆ ಹಾಕೊಡೋದು ಎಲ್ಲರೂ ಮಾಡ್ತಾರೆ. ಉಂಡೆ ಎಲ್ಲ ಸುಟ್ಕೊಡ್ತಿದ್ದೆ. ಕೇಳಬೇಕಾರೆ ನಾನು ಮನೇಲಿ ಸುಟ್ಕೊಡ್ತಿರ್ಲಿಲ್ಲ ನಮ್ಮ ಅವಾಗ. ಯಾವಾಗ ಹೇಳು? ಇವತ್ತೇ ಹಬ್ಬಕ್ಕೆ, ಯಾವ ಟೈಮಿಗೆ ಹೇಳು? ಯುಗಾದಿ ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ. ಎಷ್ಟು ಕ್ಲಾಸ್ ಹೇಳು? ಅವಾಗ ಸ್ಕೂಲಲ್ಲಿ ಇದ್ದಾಗ. ಸೆಡೆ ಇದ್ದಂಗಿದ್ದ ಅವಾಗ. ಏಯ್ ನೋಡಿ ಗೈಸ್, ಸಡೆ ಅಂತ ಅವಳಲ್ಲ. ಅವಾಗ ಚೆನ್ನಾಗಿ ಕುಟ್ಟಿದ್ನಲ್ಲ, ಕುಟ್ಟಿಸ್ಕೊಂತಿದ್ದಲ್ಲ. ಇವಾಗ ನಿಗ್ರಹ. ಯಾವಾಗ ಕೊಟ್ಟಿದ್ದು? ಅವಾಗ 10th ಅಲ್ಲಿ PUC ಅಲ್ಲಿ ಮ್ಯಾಕ್ಸ್ ಸೆಟ್ ಕೊಡುವಾಗ ತಗೋತೀನಿ. ಇವಾಗ ನಮ್ಮ ಅಮ್ಮ ಆಗಲಿ ಎಲ್ಲ ರೆಡಿ ಮಾಡಿ ಇಟ್ಬಿಡೈತೆ. ರಾತ್ರಿನೇ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೋಡಿ ಇವಾಗ ಹಿಂಗೆ ಕಾಣಿಸ್ತೈತೆ. ಪೂಜೆ ಆದಮೇಲೆ ಒಂಥರ ದೇವರೇ ಒಂಥರ ಚಿತ್ರವಾಗಿ ಕಾಣುತ್ತೆ. ಚಿತ್ರವಾಗಿ ಅಂದರೆ ಚೆನ್ನಾಗಿ ಕಾಣುತ್ತಲ್ಲ ನಮ್ಮ ಪೂಜೆ ಆದಮೇಲೆ. ಬೆಳಗ್ಗೆಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಬೆಳಗ್ಗೆಗೆ ನೋಡಬೇಕು ಗಾಯ್ಸ್. ಇನ್ನು ಅವತಾರಗಳು ಒಂದೊಂದೆಲ್ಲ ತೋರಿಸ್ತೀನಿ ರೀ ಬೆಳಗ್ಗೆ ಏನೇನು ಮಾಡ್ತದೆ ನಮ್ಮಮ್ಮ ಅಂತ. ಫಸ್ಟ್ ಸಾಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾವ್ದು ಹೇಳೋದು ಸಾಂಗು? ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಇನ್ನೊಂದೈತೆ, ಬಡವರ ಮನೆಗೆ ನೀ ಸಿರಿದೇವಿಯೇ ಅಂತ ಯಾವ್ದೈತೆ. ಯಾವ್ದು ಅದು ಯಾವ್ದು ಐತಪ್ಪ ಅದೊಂದು ಸಾಂಗ್ ನಡಿಗೆ ಬರುತ್ತೆ ನೋಡಿ. ಸಾಂಗ್ ಹಾಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಮಲ್ಕೊಂತೀರವ 100%. ಇವಾಗ ನೀನು ಪೂಜೆ ಮಾಡಿ ಮಲ್ಕೊಂತೀಯ, ಒಳ್ಳೆ ಪೂಜೆ ಮಾಡ್ಬಿಟ್ಟು ಮಲ್ಕೊಂತೀಯ, ಮಲ್ಕೊಳಲ್ವ? ನೋಡೋಣ ಸಿಚುವೇಶನ್ ಹೆಂಗಿರ್ತದ ಹಂಗೆ ಮಾಡ್ತೀಯ. ಸರಿ ಆಯಿತು, ನಾನು ನಾಳೆ ಬರ್ತೀನಿ. ಎದ್ಬಿಟ್ಟು ಎಲ್ಲರಿಗೂ ಬಾಯ್ ಟಾಟಾ. ನೀನು ಒಂದು ಕಾಲದಲ್ಲಿ ಬಿದ್ಕೊಂತಿದ್ದೆ. ನಾವು ಕಷ್ಟಪಟ್ಬಿಟ್ಟು ಬೆವರು ಸುರಿಸ್ಬಿಟ್ಟು ನಾವು ಇಲ್ಲಿ ಕಷ್ಟಪಟ್ಬಿಟ್ಟು ಒಬ್ಬಟ್ಟು ಮಾಡ್ತಿದ್ದೆ. ಬೆಳಗ್ಗೆ ತಿಂತಿದ್ದಲ್ಲ. ಕೊಡ ಇಲ್ಲಿ ಬಾರೆ ತಟ್ತೀನಿ. ಬಾರೆ ಇಲ್ಲಿ ಬಾರೆ ತಟ್ತೀನಿ. ಬಾರೆ ಲಾಸ್ಟ್ನೆದೆಲ್ಲ ಆಗಲ್ಲ. ಇವಾಗ ನನಗೆ ಟೈಮ್ ಆಗುತ್ತೆ. ಇರೋದೇ 4 ಕೂತ್ಕೊಳ್ಳಲಿ. ಏನು ಹೋಗ್ಬಿಟ್ಟಲ್ಲಿ ಇದು ಮಾಡ್ತಾನೆ ಮಲಿಕಡೆ ಈಗ ಒಂದೇ ಒಂದು ತಟ್ತೀನಿ. ಬಾರೆ ಇದೆ ಇವಾಗ ಎದ್ರೆ ನನಗೆ ಆಗಲ್ಲ. ಬೆನ್ ಮೇಲೆ ಸುಮ್ಮನೆ ಇರಲ್ಲ. ನನಗೆ ಇನ್ನೊಂದ್ಸತಿ ಎದ್ದಿ ಕೂತ್ಕೊಳಕ್ಕೆಲ್ಲ ಆಗಲ್ಲ. ಅಲ್ಲಿ ಇರೋದೇ 5 6 ಮಾಡ್ತೀನಿ. 1 ನಿಮಿಷ 5 6 ಎಲ್ಲ ಆಗಲ್ಲ. ಇವಾಗ ಬಾ ಸುಮ್ಮನೆ ಹಾಡ ಸ್ಟಾರ್ಟ್ ಮಾಡ್ಕೊಂಡು. ಏನು ಕುಮಾರಸ್ವಾಮಿ ಅವ್ರ ಮನೆಗೆ ಎಷ್ಟು ಸಿಂಪಲ್ ಆಗಿ ಮಾಡ್ಯವ್ರೆ. ನಿಮ್ಮ ಮನೆಗೆ? ನಮ್ಮನೆಗೇನೆ ನಮ್ಮನೆಗೂ ಸಿಂಪಲ್ ಆಗಿ ಇರೋದು. ಇನ್ನೇನು ಗ್ರ್ಯಾಂಡ್ ಆಗೈತೆ. ನಮ್ಮನೆ ಒಟ್ಟೆ ಸಿಂಪಲ್. ಕೇಂದ್ರ ಮಂತ್ರಿ. ಗಾಯ್ಸ್, ಬೆಳಗ್ಗೆ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ಬಿಟ್ಟವ್ರೆ, ಬಾ ವಿಡಿಯೋ ಮಾಡು ಅಂತ. ನಾನು ರಗ್ಗು ಬರಕೊಂಡು ಮತ್ತೆ ಮಲ್ಕೊಂಡು ಇವಾಗ ಟೈಮ್ ನೋಡಿ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂದಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಳು ನೋಡಿ ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ಕೂತ್ಕೊಂಡವಳೆ. ಲಕ್ಷ್ಮಿ ಕಣೆ, ಲಕ್ಷ್ಮಿ ಹಬ್ಬ. ಎಲ್ಲ ನೋಡಿ ನಮ್ಮ ಅಮ್ಮ ಏನು ಮಾಡ್ತಾರೆ ಬಂದು. ಏನು ಮಾಡ್ತಿದ್ಯಾ? ಕಾಣಿಸಲ್ಲ. ಅಡುಗೆ ಮಾಡಿಲ್ಲ, ಆಗಲೇ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟೈತೆ. ಇನ್ನು ಅಡುಗೆನೇ ಮಾಡಿಲ್ಲ. ಮೇನ್ ಅಡುಗೆ ತಾನೇ ಹಬ್ಬ ಅಂತಂದರೆ. ಪೂಜೆ ಮಾಡೋದು ಅಡುಗೆ ಮಾಡೋದು. ಆಯ್ತು, ಒಬ್ಬಟ್ಟು ಮಾಡಿದ್ದೀನಿ.
ಹಬ್ಬ ಮಾಡೋದೇನಕ್ಕೆ? ಹಬ್ಬ ಮಾಡೋದು ಊಟ ಮಾಡಕ್ಕೆ ಚೆನ್ನಾಗಿ. ಇನ್ನೇನಕ್ಕೆ ಹಬ್ಬ ಮಾಡೋದು? ಎಷ್ಟು ಇವಾಗ ಇನ್ನು 10 ಗಂಟೆ 10 ಗಂಟೆ ಆಗೈತೆ. ನಾಷ್ಟ ನೆಟ್ಟ ಮಾಡಿ ಬರೀ ಒಬ್ಬಟ್ಟು ಮಾಡಿಕ್ಕವ್ರು ಅಷ್ಟೇ. ಒಬ್ಬಟ್ಟಿನ ಸಾರು ಮಾಡ್ತೀರಿ ಇವಾಗ ನೋಡಿ ಎಲ್ಲ ರುಬ್ಕೊಂಡವ್ರೆ. ಒಬ್ಬಟ್ಟಿನ ಸಾರು ರೆಡಿ ಮಾಡಿದ ಒಬ್ಬಟ್ಟಿನ ಸಾರಿಗೆ. ಆಮೇಲೆ ಇನ್ನೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾಳು ಗೊಜ್ಜಿ ಹೆಸರು ಬೇಳೆ ನೋಡಿ ಎಲ್ಲ ನೆನ್ಸಿಕ್ಕವ್ರೆ. ಕಾಯಕಪ್ಪಟ್ಟು ಇವಾಗೆಲ್ಲ ಸಾಯಂಕಾಲ ಸ್ಪೆಷಲ್ ಆಗಿ ಏನಿಲ್ಲ, ಏನೇನು ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಳು ಗೊಜ್ಜಿ ಹೆಸರು ಬೇಳೆ ಇದೇನಕ್ಕೆ ಒಬ್ಬಟ್ಟು ಸಾರ್ಗ? ಒಬ್ಬಡಿ ಸಾರಿಗೆ. ಆಮೇಲೆ ಒಬ್ಬಟ್ಟು ಆಗಿದ್ಯಾ? ಒಬ್ಬಟ್ಟು ಆಗೈತಿ. ಆಮೇಲೆ ಅಷ್ಟೇ, ಅನ್ನ ಒಬ್ಬಡಿ ಸಾರು ಹೆಸರು ಬೇಳೆ ಕಾಳು ಗೊಜ್ಜಿ ಅಂತ ಹೇಳಿಲ್ವಾ? ನಮ್ಮ ಅಮ್ಮ ಒಬ್ಬಟ್ಟಿನ ಸಾರು ಮಾಡ್ತಾರೆ, ಸೈಕಾಗಿರುತ್ತೆ. ಹೇಳಿ ಸುಮ್ಮನಿರುವಂತೈತೆ. ಸೈಕಾಗಿರುತ್ತೆ ಅಂದ್ರೆ ಏನು ಅಜೀಬಾಗಿರುತ್ತೆ? ಆಯ್ತು, ಅಜೀಬಾಗಿರುತ್ತೆ, ಫಸ್ಟ್ ಆಗಿರುತ್ತೆ. ಕುಮಾರಸ್ವಾಮಿ ಪೂಜೆ ಮಾಡ್ತಾವ್ರಂತೆ. ಈ ಅಪ್ಪಂಗೆ ನೀನೇನ್ ಮಾಡಿದ್ದೆ ಬೆಳಗಿನ ಅಂತಂದ್ರೆ ಟೈಮ್ ಇಲ್ವಂತೆ. ಕುಮಾರಸ್ವಾಮಿ ಟೈಮ್ ಐತಿ, ಅಪ್ಪಂಗ್ ಟೈಮ್ ಇಲ್ಲ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗೆ ಟೈಮ್ ಐತೆ, ನೀಗ್ ಟೈಮ್ ಇಲ್ವಾ ಮಾಡಕ್ಕೆ? ನಾವು ಹಳ್ಳಿ ಜನ, ನಮ್ಗೆ ಬೇಕಲ್ಲ. ಕುಮಾರಸ್ವಾಮಿ ಸಿಟಿ ಜನನಾ? ಮನೆಗೆ ಅವನೇ ಆರಾಮಾಗಿ. ನೀನೇನು ಒಣ ಮಾಡಕೋತ ಇದ್ಯಾ? ಎಷ್ಟು ಗಂಟೆಗೆ ಪೂಜೆ ಮಾಡಿದ್ದು? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೈತೆ. 4:15 ಟೈಮ್ ನೋಡ್ಕೊಂಡು ಮಾಡ್ದ, ಸುಮ್ಮನೆ ಹಂಗೆ ಮಾಡ್ಬಿಟ್ಟ. ಸೊ ಪೂಜೆ ಗೀಜೆ ಎಲ್ಲ ಆಗೈತೆ. ಇವಾಗ ನಾವು ಪೂಜೆ ಮಾಡೋಂಥ ಸಮಯ. ಇನ್ನೂ ಯಾರು ಮಾಡಿಲ್ಲ, ಇನ್ನು ಒಬ್ಳೆಲ್ಲ ಮಾಡಿರೋದು. ಅಪ್ಪ ಮಾಡಿಲ್ಲ, ಇನ್ನೂ ಸ್ನಾನನೇ ಮಾಡಿಲ್ಲ. ಸ್ನಾನನೇ ಮಾಡಿಲ್ಲ ನೋಡಿ ಗಾಯ್ಸ್, ಜವಾಬ್ದಾರಿ ಇಲ್ಲ ಯಾರಿಗೂ. ನಮ್ಮ ಮನೇಲಿ ನಮ್ಮ ಅಮ್ಮನ ಬಿಟ್ಟರೆ ನನಗೆ ಜವಾಬ್ದಾರಿ ಇರೋದು. ಯಾರು ಸ್ನಾನ ಮಾಡ್ದಂಗೆ ಇನ್ನೂ ಕೂತ್ಕೊಂಡವ್ರು. ಹಬ್ಬ ಆಗಲೇ 10 ಗಂಟೆ ಆಗ್ತಾ ಬಂದೈತೆ. ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಹೋಗಿ ಫಸ್ಟು. ಎಷ್ಟು ಜನ ಆಂಟಿಗಳು ವಿಸಿಟ್ ಹಾಕಿದ್ರು ಬೆಳಬೆಳಿಗ್ಗೆ? ಎಷ್ಟು ಜನ ಹಾಕಿದ್ರು ಹೇಳು? ಬೆಳಬೆಳಿಗ್ಗೆ ಎಷ್ಟು ಜನ ಕರ್ಕೊಂಡು ಬಂದಿದ್ದೆ? 5-6 ಜನ ಹಾಕಿದ್ರಾ? ಸಾಯಂಕಾಲ ಒಂದು 100 ಜನ ಹಾಕ್ತಾರಾ? 100 ಜನ? 10 ಜನಕ್ಕಿಂತ ಜಾಸ್ತಿ ಬರಲಿ. ಏನು ಮಾಡ್ತೀನಿ ನೋಡು ಅವಾಗ. ಏರಿಯಾನೇ ಕರ್ಕೊಬತ್ತಿ 10 ಜನ ಅಂತ ಹೇಳ್ತೀಯ? ಶೋಕಿ ಎಲ್ಲ ಬಿಟ್ಟಿದೆ ಇವಾಗ. ಮತ್ತೆ ಮುಂಚೆ ಎಲ್ಲ ಶೋಕಿ ಅಂತ ಮತ್ತೆ ಎಲ್ಲ ಏರಿಯಾ ಮುಂಚೆ ಕರ್ಕೊಂಡ್ ಬರ್ತಿದ್ವಿ. ನಮ್ಗೆ ಕರೆ ನಾವು ಕರೀವು ಏರಿಯಾದಲ್ಲರಲ್ಲ. ಅವೆಲ್ಲ ಕರೀರವಾಗ ನಾವು ಕರೀವು. ಹೋಗ್ಬಿಟ್ಟು ಹೆಂಗೆ ಬ್ಯಾಗ್ ತುಂಬ್ಕೊಂಬತ್ತಿದ್ದು ಅರ್ಶಿನ ಕುಂಕುಮನ ಇದನ್ನೆಲ್ಲ ಎಳ್ಳಡಿಕೆ ಮತ್ತೆ ಇದು ಬಾಳೆಹಣ್ಣು ಎಲ್ಲ ರೋಡ್ ಸುತ್ಕೊಂಡು ಯಾಕೆ ಹೋಗಲ್ಲ. ಆಗ್ಲೇ ಇದು ಫಸ್ಟ್ನೇ ರೌಂಡ್. ಇದು ಬೆಳಬೆಳಿಗ್ಗೆ ರೌಂಡ್ ನೋಡಿ ಯಾವಾಗ ಇಸ್ಕೊಂಬಂದೈತೆ ಯಾರ ಮನೆಯಲ್ಲ. ಆದರೆ 4-5 ಇಸ್ಕೊಂಬಂದೈತೆ ಹೋಗಿ. ಸಾಯಂಕಾಲಕ್ಕೆ ಇದು 10 ಪಟ್ಟು ಆಗಿರ್ತದೆ. ಊದು ಬತ್ತಿನ ಇದು ನನ್ನ ಮನ್ಸಿಗೆ ಎಷ್ಟು ಬರ್ತದೆ ಅಷ್ಟು. ಯಾರೋ ಒಂದ್ ಹಚ್ತಾ ಇರಲ್ವ, ಮೊನ್ನೆ ವ್ಲಾಗ್ ಮಾಡ್ತಿರುವಾಗ ಒಂದೇ ಒಂದ್ ಕಡ್ಡಿ. ಗಂಟೆ ಕರ್ಪೂರಕ್ಕೆ ಮಾಡಲ್ಲ ಗಂಟೆ. ದೇವ್ರ ಹತ್ರ ಭಕ್ತಿಯಿಂದ ಪೂಜೆ ಮಾಡೋ, ಅದಕ್ಕೂ ಕಾಮಿಡಿ ಮಾಡಬೇಡ. ಕಾಮಿಡಿ ಎಲ್ಲ ಮಾಡ್ತೀನಿ, ಸೀರಿಯಸ್ ಆಗಿ ಮಾಡ್ತೀನಿ. ಸೈಲೆಂಟ್ ಆಗಿ. ಅಲ್ಲಿ ಮಾಡಿ ಗಣೇಶಂಗೆ ಮಾಡು, ಅಲ್ಲಿ ಅಲ್ಲಿ ಮಾಡು. ದೇವಸ್ಥಾನಕ್ಕೆ ಮಾಡು, ಆ ಕಡೆಗೆ ಮಾಡು. ಈ ಕಡೆ ಸೂರ್ಯಂಗೆ ಮಾಡು. ನನಗೆ ಬೇಡ. ಅದನ್ನ ಚುಚ್ಚು. ಇವಾಗ ಕರ್ಪೂರ ಹಚ್ಬೇಕು. ಒಂದು ಪೂಜೆ ಮಾಡಕ್ ಬರಲ್ಲ, ಎಲ್ಲ ಹೇಳ್ಕೊಡ್ಬೇಕು ಒಂದೊಂದು ಸ್ಟೆಪ್ಪು. ಹಾಡು ಹೇಳೋ. ಬಾ ಹಾಕೊಡು, ಹೊಟ್ಟೆ ಹಸಿತೈತೆ. ನಡಿ, ಹುಷಾರಿಲ್ಲ ಬಿಡು. ಆಯ್ತು, ನಾನು ಯಾಕಂತೀನಿ. ಹುಷಾರಿಲ್ಲ ಅಂದ್ರೆ ಊಟ ಮಾಡು. ವಾಂತಿ ಅಂತ ಹೇಳ್ತಿಲ್ವಾ? ಎಷ್ಟಾಗ್ಲಿ? 2 ಹಾಕಿ ಸಾಕು. ಅಲ್ಬೇಕಾ? ಹಾಲು ತುಪ್ಪ 2 ಹಾಕಂತಾರ? 1 ಹಾಕಂತಾರ? ಹಾಕೋದು 2 ಹಾಕೊಳ್ಳು. ಹಾಲು ಹಾಕು ನನಗೆ. ಉಬ್ಬಿಟ್ಟಿಗೆ ಹಾಲು ಹಾಕಿದ್ರೆ ಟೇಸ್ಟು, ತುಪ್ಪ ಹಾಕಿದ್ರೆ ವೇಸ್ಟು. ಓಹೋ ಅಕ್ಕ ಅವರು ಅಪರೂಪಕ್ಕೆ ಇವತ್ತು ಸೈಕಾಗಿ ರೆಡಿ ಆಗವ್ರೆ.
ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಲಕ್ಷ್ಮಿ ತರ ರೆಡಿ ಆಗ್ಬೇಕು. ಅಕ್ಕೊಂದು 2ನೇ ಅವತಾರ ನೋಡ್ತಾವ್ರಿ ಇವತ್ತೆಲ್ಲರೂ. ಯಾವ್ದು ಸೀರೆ ಸಖತ್ತಾಗೈತಿದು? ನಮ್ಮ ಅಮ್ಮಂದು ಕಸದಿಂದ ರಸ ಮಾಡಿದೀನಿ ಅಂದೆ. ಅದು ಬ್ಲೌಸ್ ಏನೋ ಸರಿ ಹೊಲ್ದಿರ್ಲಿಲ್ವಂತೆ, ಅಮ್ಮಂಗ್ ಆಗ್ತಿರ್ಲಿಲ್ಲ, ಅದಕ್ಕೆ ನನಗೆ ಆಗ್ತಿತ್ತು. ಅದಕ್ಕೆ ಕಸದಿಂದ ರಸ ಮಾಡಿರೋದ ಇದು? ಚೆನ್ನಾಯ್ತಾ? ಇವಾಗ ಏನಕ್ಕೆ ರೆಡಿ ಆಗಿದೆ? ಸುಮ್ಮನೆ ಫೋಟೋ ತಕೊಂಡು ಸ್ಟೇಟಸ್ ಹಾಕಕ್ಕ? ಫೋಟೋ ನೀನು ಎಲ್ಲಿ ತೆಗ್ದೇ ಕೊಡಲ್ವಲ್ಲ. ತೆಗಿಸ್ಕೊಂಡ ಮೇಲ್ಗಡೆ ಯಾರತ್ರ ನಮ್ಮ ಬಂದ್ಬಿಟ್ಟು ನಾನು ತೆಗ್ದಿಲ್ಲ ಅಂದ್ರೂ ಬೇರೆ ಹತ್ರ ತೆಗಿಸ್ಕೊಂತಾರ ಅಕ್ಕ. ಸ್ಟೇಟಸ್ ಹಾಕಕ್ಕೆ ಒಂದು, ಆಮೇಲೆ ಇಲ್ಲಿ ಕುಂಕುಮ ಇಕ್ಕಿರ್ತೀವಿ ನೋಡು, ಅರ್ಶಿನ ಕುಂಕುಮ ಕೊಡ್ಬೇಕಲ್ಲ ಎಲ್ಲಾರ್ಗು. ನೋಡಿ ಗಾಯ್ಸ್, ನಾವು ಹುಡುಗರ್ದು ಏನು ಬಾಳು, ಯಾವ ಹಬ್ಬ ಬಂದ್ರು, ಯಾವ ಹುಣ್ಣಿಮೆ ಬಂದ್ರು ಇಲ್ಲ, ಯಾವ ಹಬ್ಬ ಬಂದ್ರು ಇಲ್ಲ, ಯಾವ ಏನು ಬಂದ್ರು ಇಲ್ಲ, ಒಂದು ಕಿತ್ತೋಗಿರೋ ಟೀ ಶರ್ಟ್, ಒಂದು ಕಿತ್ತೋಗಿರೋ ಟ್ರ್ಯಾಕ್ ಪ್ಯಾಂಟ್ ಅಷ್ಟೇ ನಮ್ದು. ಯಾವಾಗಲೂ ಹಳ್ಳಿಗೆ ಅಮ್ಮಾಡಿದ್ದಂಗೆ ಇರೋಳು ಇವತ್ತೇನೋ ಅಪರೂಪಕ್ಕೆ ಸಿಟಿ ಹುಡುಗಿ ಥರ ಕಾಣಿಸ್ತಾಳು ಸ್ವಲ್ಪ. ಸಿಟಿ ಹುಡುಗರು ಸೀರೆ ಉಟ್ಕೊಂತಾರ? ಹಂಗಲ್ಲ ಕಣೆ, ಸ್ವಲ್ಪ ಕ್ಲಾಸಿ, ನೀಟಾಗಿದೆ, ಸ್ವಲ್ಪ ಕ್ಲಾಸಿಯಾಗಿ ಕಾಣಿಸ್ತಿದೆ ಅಂತ ಹೇಳಿದ್ದು. ನಾವು ಹಂಗೆ ಕ್ಲಾಸಿಗೆ ಕ್ಲಾಸು, ಮಾಸಿಗೆ ಮಾಸು. ತೊಡೆ ತಟ್ಟು ನೋಡೋಣ ಒಂದ್ಸಲ. ಇಷ್ಟೊತ್ತಿಂದ ಎಲ್ಲ ಕೈ ತೋರಿಸಿಲಿ ಕವರ್ ತೋರಿಸಿಲಿ. ಅದು ನೋಡಲ್ಲಿ ಬ್ಯಾಗ್ ಹೆಂಗೆ ತಕ್ಕ ಹೊಂದ್ಕೊಂಬಂದೈತೆ ಅಂತ. ಕಲೆಕ್ಷನ್ ಚೆನ್ನಾಗೈತೆ, ಏನೇನಿಲ್ಲ ಸೌತೆಕಾಯಿ, ತರಕಾರಿ ಎಲ್ಲ ಬ್ಲೌಸ್ ಪೀಸು. ಯಪ್ಪ, ಎಷ್ಟೊತ್ತು ಹೋಗಿ ಬಂದಿದ್ಯಾ? ಅದು ಮಳೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡ್ ಬಂದಿರೋದು. 1-2 kg ತುಂಬ್ಕೊಂಬಂದಿದ್ಯಾ? ಇನ್ನೊಂದು ರೌಂಡ್ ಹೋಗ್ಬೇಕಾ ಹೆಂಗೆ? ಹೋಗ್ಬೇಕೇನು ಇನ್ನೊಂದು ರೌಂಡು? ಇವಾಗ ಅನ್ಲೋಡ್ ಮಾಡ್ಬಿಟ್ಟು ಇನ್ನೊಂದು ಕವರ್ ಇಟ್ಕೊಂಡು ಹೋಯ್ತ್ಯಾ? ಮಾಡ್ದೆ ಬೆಳಗ್ಗೆ ನಾನು. ದೇವ್ರಿಗೆ ಕಣ ಹಾಕೋದು ಹಣ್ಣಿಗೆಲ್ಲ. ಹಣ್ಣಿಗೆ ಹಾಕ್ತಾವನ? ದೇವ್ರ ತಲೆ ಮೇಲೆ ಬಿಡು ಹೋಗ್ಲಿ, ಎಲ್ಲರೂ ಹಾಕ್ದ. ದೇವ್ರ ತಲೆ ಮೇಲೆ ದೇವ್ರಿಗೆ ಹಾಕೋ. ಭಯ ಭಕ್ತಿ ಏನಾದ್ರು ಇರತ್ತಾನೆ ಅವನಿಗೆ. ಇಲ್ಲ ಅದು ಹೆಂಗಸ್ರಿಗೆ, ಗಂಡಸ್ರಿಗೆ ಕುಂಕುಮ ಇಕ್ಬೇಕು. ನಮ್ಮ ಕುತ್ಕೊಳ್ಳೋ, ಬೆಳಗ್ಗೆ ಇಕ್ಕಿಲ್ವಾ? ಕುಂಕುಮ ಕುತ್ಕೊಳ್ಬೇಕು. ಜಾಕೆಟ್ ಪೀಸ್ ಬೇಕು ಅಂದಂತಲ್ಲ ಅವಾಗಲೇ. ಎತ್ಕೊಳ್ಳೋ, ಗಂಡು ಮುತ್ತ ಎತ್ಕೋಬೇಕು ಬೇಗ. ಜಾಕೆಟ್ ಪೀಸ್ ಬೇಕು ಅಂದಂತಲ್ಲ ಅವಾಗಲೇ. ಸ್ಯಾರಿ ಬೇಕಂತ ಅವ್ನಿಗೆ. ಇವಾಗಲೇ ಉಟ್ಕೊಂಡ್ರೆ ಕೊಡ್ತೀವಪ್ಪ ಅಷ್ಟೇ, ಇಲ್ಲ ಮನೆಗೆ ತಗೊಂಡೋಗೋದೆಲ್ಲ ಕೊಡಲ್ಲ. ಬ್ಲೌಸ್ ಪೀಸ್ ಎಲ್ಲರೂ ಕೊಡಲ್ಲ ಕಣ ಅಪ್ಪ. ಎಷ್ಟು ಜನ ಬಂದಿರೋದು? ಎಲ್ಲರಿಗೂ ಬ್ಲೌಸ್ ಪೀಸ್ ಕೊಟ್ರೆ ಅಲ್ಲಿ ಒಂದೊಂದು ಬ್ಲೌಸ್ ಪೀಸ್ ಅವು ಎಕ್ಸ್ಚೇಂಜ್ ಆಗ್ತಾವ ಅಷ್ಟೇ. ಇವನು ಫೋನ್ ಮಾಡಿ ಜಾಕೆಟ್ ಪೀಸ್ ಬೇಕು ನನ್ಗೆ ನಾನು. ಮೆಸೇಜ್ ಅಲ್ಲ ಮತ್ತೆ ಕೊಡಾಕ್ ಬಂದು ಇಸ್ಕೋಬೇಕಣ್ಣ ನೀನು. ಸೋಮ್ನಿರು ಅಂದ್ರೆ ಬೋಳೆ ಮನೆ ಅವಾಗೇನೋ ಕೇಳಿದೆ ಮತ್ತೆ ಜಾಕೆಟ್ ಪೀಸ್ ಬೇಕು ಅಂತ. ಏನೋ ಹೂವು ಕೊಡ್ತದೆ ಅವರು? ಯಾವುದು? ದೇವ್ರಿಗೆ ಬಲಗಡೆನಾ ನಮಗೆ ಎಡಗಡೆನಾ? 100%, 1000% ಕರಿಯೊಂದಂತೂ ಏರ್ಕೊಂಡು ಹೋಗುತ್ತೆ ದುಡ್ಡು. ಲಕ್ಷ್ಮಿ ಕೂರಿಸ್ದಾಗಿಂದ ಒಳ್ಳೇದಾಗಿದೆ ಅಂತ ಅಲ್ಲ, ದುಡ್ಡು ಬಂದ್ಮೇಲೆ ನಾವು ಲಕ್ಷ್ಮಿ ಕೂರ್ಸಕ್ ಶುರು ಮಾಡಿದ್ದು. ಅಲ್ಲ ಕಣ, ಇಕ್ತಾರೆ ತೆಂಗಿನಕಾಯಿ ಕಳ್ಸಕ್ಕೆ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಡವರು. 50 ರೂಪಾಯಿ ಇಟ್ಬಿಟ್ಟು ಫೋಟೋನ. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ, ಅದು ದೇವ್ರೆ ಇದು ದೇವ್ರೆ ಅಲ್ವಾ? ಎಲ್ಲ ದಾಸರಳ್ಳಿಲಿ ಇದ್ದು ಬಾಡಿಗೆ ಮನೇಲಿ ಬೆಂಗಳೂರಿಗೆ ಬಂದಾಗ ನಾವು ಅಪ್ಪ ಬೈದಿತ್ತು ಅವಾಗ. ಅದು ಮಕಾಡ ತಗೊಂಬಂದ, ಲಕ್ಷ್ಮಿ ಮಕಾಡ ಫಸ್ಟ್ನೇ ವರ್ಷ ಮಾಡಿದಾಗ ಬೆಳ್ಳಿದು ತಗೊಂಬಂದಿತ್ತು. ಅವಾಗ ಹೋಗ್ಬಿಟ್ಟು ಇದ್ರಲ್ಲಿ ಯಾವ್ದು ಚೀಟಿ ಹಾಕೊಂಡು ತಗೊಂಬಂದಿತ್ತು ಅಂಗಡಿಲಿ, ಒಡವೆ ಅಂಗಡಿಲಿ. ಅವಾಗ ಸರಿಯಾಗಿ ಬೈಸ್ಕೊಂಡಿತ್ತು. ನಮ್ಗೆ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರೊಳಗೆ ಅದು ಬೇರೆ ಅಂತ ಹೇಳಿ ನಾವು ಇದೇ ಇಷ್ಟೊಂದೆಲ್ಲ ಗ್ರ್ಯಾಂಡ್ ಆಗಿ ಯಾರು ಮಾಡ್ತಿರ್ಲ ಕಣವಾಗ. ಯಾರೋ ಒಂದು ಏರಿಯಾದಲ್ಲಿ 1-2 ಮನೆ 3 ಮನೆ ಇಲ್ಲಿ ಇವಾಗೆಲ್ಲ ಪಕ್ಕ ಮಾಡ್ತಾರೆ. ಒಮ್ಮೆ ಮಾಡಿಲ್ಲ ಅಂದ್ರೆ ಒಂಥರ ಫೀಲ್ ಆಗುತ್ತಲ್ಲ, ಅದಕ್ಕೆ ತಗೊಂಡ್ಬಿಟ್ಟು ಮಾಡೋದು. ಹಾಲಲ್ಲಿ ಕೂರಿಸ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್. ಬೆಂಗಳೂರಿಗಿನ್ನ ಹಳ್ಳಿನಲ್ಲಿ ನೋಡ್ಬೇಕು, ಹಳ್ಳಿಯಲ್ಲಿ ಬಾರಿ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಲ್ತ್ಕೊಂಡು ಅಲ್ಲಿ ಮಾಡ್ತಾರೆ. ಇದೇ ಮನೆ ಅಂತ ಬಂದ. ಹೋಗು ಇನ್ನೇನು ಬಂದಿದೆಯಲ್ಲ.
ಏನ್ ಮಳೆ ತೋರ್ಸ್ಕೊಂಡ್ ಬಂದಿದ್ಯಾ? ಈಗ ಮಳೆ ಪಾಪ ಬೆಳಗಿಂದ ವಾಮಿಟ್ ಆಗ್ತಿತ್ತಾ? ಇವಾಗ ಏನಾಯ್ತು ಗೊತ್ತಿಲ್ಲ, ತಿಂತಿದ್ದೀನಿ. ಓ ಇದಿದ್ರೇನು ಉಪವಾಸ ಇದೆ ನೀವು? ಇಲ್ಲ ಕಣೋ, ಉಪವಾಸ ಇಲ್ಲ ಪಪ್ಪಸ ಇಲ್ಲ. ವಾಮಿಟ್ ಏನೋ ಕಾದೈತೆ ಹೇಳು. ಏನ್ಗಿದೆ ಗೊತ್ತಿಲ್ಲ. ಪಿತ್ತ ಆಗೈತಾ? ಪಿತ್ತು ಥರನೇ ಒಂಥರ ಆಚೆ ಬಂದ್ಬಿಟ್ರೆ ಸೋಲ್ತದೆ. ಪಿತ್ತು ಥರ ನೀರು ಆಚೆ ಏನು ಬರಬೇಕು? ಹೊಟ್ಟೆ ರಾತ್ರಿ ಇರ್ತದೆ, ಊಟ ಮಾಡಿ ಹೋಗಿಲ್ಲ. ಊಟ ಮಾಡೋದು ಇಪ್ಪತ್ತು ಅಷ್ಟೇ. ಆಮೇಲೆ ಹೆಂಗಾದ ಗೊತ್ತಾ, ಬೆಳಿಗ್ಗೆ ಒಂದ್ಸಾರಿ ಸಾಯಂಕಾಲ ಒಂದ್ಸಾರಿ ಕಾಫಿ ಟೀ ಕುಡಿ, ಗೊತ್ತಾಯ್ತಾ? ಒಂದು 10 ಸಾರಿ ಕುಡಿದ್ರೆ ಟೀ ಕಾಫಿ ಇನ್ನೇ ಪಿತ್ತಾಗದೆ ಏನಾಗ್ತದೆ ಹೇಳು? ನಮ್ಗೇನು ಆಗ್ತದ? ನಿದ್ದೆ ಮಾಡಿದಕ್ಕ ನಿದ್ದೆ ಮಾಡಿರೋ ಆಗ್ತದ. ನಿದ್ದೆ ಮಾಡಿಲ್ಲ ಅಂದ್ರೂ ಒಂದೊಂದು ಟೈಮ್ ಆಗುತ್ತೆ. ಆಮೇಲೆ ನೆಟ್ಟಿಗೆ ಊಟ ಮಾಡಿಲ್ಲ ಅಂದ್ರೂ ಆಗುತ್ತೆ. ನೆಟ್ಟು ಊಟ ಎಲ್ಲ ಮಾಡ್ತೀನಿ ಫಸ್ಟ್ ಆಫ್ ಆಲು. ಮಾಡ್ದೈತಲ್ಲ ಇವಾಗ ಮಾಡ್ತಾ ಇರೋದು ಅಷ್ಟೇ. ಬೆಳಗಿಂದ ತಿಂದಿರೋದೆಲ್ಲ ರಿವರ್ಸ್ ಆಗೈತಂತೆ ನೋಡಿ. ಹಣೆಗೆಲ್ಲ ವಿಕ್ಸು ಎಲ್ಲ ಏನು ಬೇಕೋ ಅದು ಮಿತ್ಕೊಂಡಿದ್ಯಾ ತಲೆನೋವು ಅಂತ. ಬಾಲ್ ಶೈನಿಂಗ್ ಹೊಡೆದಂಗೆ ಹೊಡಿತೈತೆ ತಲೆ. ಸ್ವಿಂಗ್ ಮಾಡ್ಬೋದು ಬಾಲ್. ಜಯನಗರಲ್ಲ 50 ರೂಪಾಯಿ ಎಳ್ನೀರು, ಈಗ 70 ರೂಪಾಯಿ. 50 35 ರೂಪಾಯಲ್ಲಿ ಅಲ್ಲಿ ಹಾಕಿದ್ರಲ್ಲ ಬೋರ್ಡ, ಈಗ 70 ರೂಪಾಯಿ ಅಂತಿಲ್ಲಿ. ಈಗ 75 ಅಲ್ಲ ಇದಲ್ಲ, ಇಲ್ಲಿ ಕೇಳಿದ್ರೆ 70 ರೂಪಾಯಿ ಹೇಳ್ತಾನೆ. ಎಲ್ತಂದೆ ಹೋಗಿ. ಆಮೇಲೆ ಅಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಹೋದೆ, ಅಲ್ಲಿ ಸುಮಾರಾಗಿರೋ 100 ರೂಪಾಯಿ 3 ಒಂದ ತಗೊಂಬಂದೆ. ನೀರು ಜಾಸ್ತಿ ಅವೆ. ಏನು ಮಾಡ್ತಿದ್ಯಾ? ಹಬ್ಬದ ಅಡುಗೆ. ಹಬ್ಬದ ಊಟ ಬೆಳಗ್ಗೆ ಮಾಡೈತಲ್ಲ ಅಮ್ಮ. ಏನು ಮಾಡ್ತಿದ್ಯಾ ಇಲ್ಲಿ? ಬೆಳಿಗ್ಗೆ ಬರೀ ಒಬ್ಬಟ್ಟು ಮಾಡಿದ್ದು ಅಷ್ಟೇ. ಏನಂತಾರೆ? ಹೆಸರು ಬೇಳೆ, ಕೋಸಂಬರಿ ಅಂತಾರೆ ಕಣೆ ಒಬ್ಬೊಬ್ರು. ಎಲ್ಲ ಕಸ ಪಸ ಎಲ್ಲ ಇಲ್ಲ ಕಣೆ, ಎಲ್ಲ ಕ್ಲೀನ್ ಮಾಡ್ತೀನಿ ಇರೋ ಇದನ್ನ ಬೇರೆ ನೋಡಿ ಹೆಂಗ್ ಜೋಡ್ಸೋದು ತಗೊಂಬಂದು ಹಪ್ಪಳನ. ಹಪ್ಪಳ ಯಾವ್ದೋ ತಗೊಂಬಂದಿದ್ಲು ಹೋಗಿ. ಎಕ್ಸ್ಪೈರ್ ಆಗಿರೋದು ಕೊಟ್ಬಿಟ್ಟವನು. ನಾನು ಅರ್ಜೆಂಟಲ್ಲಿ ಹಂಗೆ ಬಂದೆ. ಏನಕ್ಕೆ ಹೇಳಿ ಹಪ್ಪಳ ತಗೊಂಬಂದಿರೋದು? ಏನಕ್ಕೆ? ಇದಕ್ಕೆ ಶೋಗೆ ಊಟಕ್ಕೆ ಎಲ್ಲ ಕಾಣ್ಲಿ ಅಂತ, ಜಾಸ್ತಿ ಕಾಣ್ಲಿ ಅಂತ. ಏನಿಲ್ಲ, ಚೆನ್ನಾಗಿರ್ತೀನಿ. ನಮ್ಮ ಮನೇಲಿ ದಿನ ಹಪ್ಪಳ ಮಾಡಲ್ಲ ಗಾಯ್ಸ್, ಇವತ್ತೇ ಮಾಡಿರೋದು. ಇದು ನಾನೇ ಮಾಡಿರೋದು. ಮಧ್ಯಾಹ್ನ ತಿಂದಲ್ಲ. ಇದನ್ನು ಕಾಳುಗೊಜ್ಜು. ಚೆನ್ನಾಯ್ತಾ? ಚೆನ್ನಾಗಿತ್ತು. ಎಕ್ಸಲೆಂಟ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಇದು 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 ನಾನು ಮಾಡಿರೋದು. ಇವಾಗ ತಿಂದು ನೋಡ್ತೀನಿ ಹೆಂಗೈತೆ ಅಂತ. ಚೆಕ್ ಮಾಡ್ಬಿಟ್ಟು ನಿಮ್ಗೆ ಊಟಕ್ಕೆ ಇಕ್ತೀನಿ. ಇದು ನನ್ನ ಸಿಕ್ಕಾಪಟ್ಟೆ ಫೇವ್ರೇಟ್. ಇದು ಯಾವುದು? ಹೆಸರು ಬೇಡ. ಹುಣಸೆ ಹಣ್ಣು ಅಂತೀನಿ. ಇದು ಹುಣಸೆ ಹಣ್ಣ, ನಿಂಬೆ ಹಣ್ಣು ಅರ್ಧ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಕಿಸ್ಕೊಳ್ಳಿ. ಫುಲ್ಲು ನಾಚಿಕೆ ಪಟ್ಕೋಬಾರ್ದು, ಹಾಕಿಸ್ಕೊಬೇಕಪ್ಪ ನೀನು. ಯಾಕೋ ನಾನು ಎಷ್ಟು ನಿಜವಾಗ್ಲೂ ಬೇಡವಾ? ಎಷ್ಟು ತಿಂದಿದ್ಯಾ ಹೇಳು? ವರ್ಲ್ಡ್ ರೆಕಾರ್ಡ್. ಎಷ್ಟು ತಿಂದಿರ್ಬೋದು ಹೇಳಿ? ನಾನು ವರ್ಲ್ಡ್ ರೆಕಾರ್ಡ್ ಎಷ್ಟು ತಿಂದಿರ್ಬೋದು? ಒಂದು ಪಕ್ಕ ನಾನು ಹೇಳ್ತೀನಿ 8 ಬೆಳಿಗ್ಗೆ 4, ಈಗ 3. 7 ತಿಂದಿದ್ದೀನಿ. ಅದೇನ್ ಸಾಧನೆ ಮಾಡಿರತ್ತಲ್ಲ ಹೇಳ್ತಿದ್ದೆ. ಅದು ಶುಗರ್ ಐತೆ ನಿನಗೆ? ಕಾಮನ್ ಸೆನ್ಸ್ ಇರ್ಬೇಕು ಸ್ವಲ್ಪನಾದ್ರು. ಒಂದು 15. ಅಪ್ಪ ಅವ್ರಿಗೆಲ್ಲ ಒಬ್ಬಟ್ಟು ಅಂದ್ರೆ ಇಷ್ಟ ಕಣ. ಮಧ್ಯಾಹ್ನ ಒಂದು 5, ಸಾಯಂಕಾಲ ಒಂದು 5, 15 ತಿಂತಾ ಇದ್ದೆ 3 ಟೈಮ್ಗೆ. ಇವಾಗ ಶುಗರ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡೈತೆ. 8 ತಿನ್ನೋದು ದಿನಕ್ಕೆ. ಒಂದು 2 ಕಮ್ಮಿ ಮಾಡಿ. ಅಪ್ಪ ಮುದ್ದೆನೂ ಅಷ್ಟೇ 2 ಫುಲ್ ಮುದ್ದೆ ತಿನ್ನೋದು ಅವಾಗ. ಅಪ್ಪನ ತಿನ್ನಬೇಕು. 1 ಮುದ್ದೆ ಮತ್ತೆ ಸೊಪ್ಪಿನ ಸಾರು ಅಂತ ಎಲ್ಲ. ಇವಾಗ ಒಂದೇ. ಇವಾಗ ಕೆಪಾಸಿಟಿ ಕಮ್ಮಿ ಆಗಿದೆ ಸ್ವಲ್ಪ. ಮತ್ತೆ 1 ಮುದ್ದೆ 2 ಮುದ್ದೆ ತಿನ್ನೋ. ತಿನ್ರಿ ಹಿಂಗೈತೆ ಹಬ್ಬದ ಊಟ? ಸೂಪರ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಡಿಂಗ್. ಮೈಂಡ್ ಬ್ಲೂಡಿಂಗಾ? ಇದ್ಯಾವ ಭಾಷೆನೋ? ಅದು ಹಂಗೆ. ಅದು ನಮ್ಮ ವ್ಯೂವರ್ಸ್ಗೆ ಅರ್ಥ ಆಗುತ್ತೆ ಯಾವ ಭಾಷೆ ಅಂತ. ಅಷ್ಟೆಲ್ಲ ಯಾವ್ದು ಚೆನ್ನಾಗೈತೆ? ಇನ್ನ ಒಂದೇ ತಿಂದಿರೋದು, ಅಷ್ಟೆಲ್ಲ ಯಾವ ಚೆನ್ನಾಗೈತೆ. ಇದು ಮಧ್ಯಾಹ್ನ ತಿಂದಿದ್ದೆ. ಇದು ಇವಾಗ ಮಾಡಿರೋದು ಇವಾಗ ಗೊತ್ತಿಲ್ಲ ಹೆಂಗೈತೆ ಅಂತ ನೋಡ್ಬೇಕು. ಹಪ್ಪಳ ಚೆನ್ನಾಗಿತ್ತು. ಹಪ್ಪಳ ಏನು ಮಾಡಿರೋದಲ್ಲ ಅಷ್ಟೇ. ರೆಡಿಮೇಡ್ ಅದು. ರೆಡಿಮೇಡ್ ಅದು. ಈಗ ಸಿಗ್ತಾ ಇತ್ತು ಸ್ವಲ್ಪ ಟೇಸ್ಟು. ಹಪ್ಳದಾ? ಇವಾಗ ಕೊಡಿತಾ ಇದ್ದೀವಿ. ಕೂಲಿ ಬಾಯಿ ಮಿಸ್ ಮಾಡ್ಕೊಂಡ. ಎಲ್ಲ ಕಮೆಂಟ್ ಹಾಕ್ತಾರೆ ಕೂಲಿ ಬಾಯಿ ವಿಡಿಯೋದಲ್ಲಿ ಇಲ್ಲ ಅಂತ ಅಲ್ವಾ? ಹೌದು, ಚೆನ್ನಾಗೈತೆ ಕೋಸಂಬರಿ. ಇದು ಹೆಸರು ಬೇಡ ನಾನು ಮಾಡಿದ್ದು. ನೀನ್ ಮಾಡಿದ್ದು ಒಬ್ಬಟ್ಟು ಸೂಪರ್ ಆಗೈತೆ. ಒಬ್ಬಟ್ಟು ನಾನೇ ತಟ್ಕೊಟ್ಟಿದ್ದು ರಾತ್ರಿ. ನಮ್ಮ ಅಮ್ಮನ ಕಾಂಟ್ರಿಬ್ಯೂಷನ್ ರೆಸಿಪಿ ನಮ್ಮ ಅಮ್ಮಂದು. ಸಾಂಬಾರ್ ಅದ ನಮ್ಮ ಅಮ್ಮಂದು. ಅಲ್ಲ ಹೊರಗಡೆಯಿಂದ ಹೇಳ್ತೈತಿಲ್ಲ ಅಂದೇ ಅಂತ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತೈತೆ. ನಮ್ಮ ಅಮ್ಮನ ಫುಲ್ ಕ್ರೆಡಿಟ್. ಇವಳು ಏನು ಇಲ್ಲ, ಇವಳು ಖಾಲಿ ಯಾಕೋ ಯಾವತ್ತು ಬರಲ್ಲ ಅವಳು. ಮತ್ತೆ ಅಮ್ಮ ನೋಡಲ್ ಎಲ್ಲ ನಿಜ ಅನ್ಕಂತಾರ ಕಣೋ ನೀನ್ ಮಾಡೋದ್ನೆಲ್ಲ. ಹುಷಾರಿಲ್ಲ ಕಣೆ. ನೀನ್ ಎಂತ ಮಗಳೇ ನೀನು. ಕ್ರೆಡಿಟ್ ಕೊಡೆ ಪಾಪ.